ಕೈ ಎತ್ತಿ ತಗ್ದ ಅಂದ್ರೆ ರಿಯಲ್ ಎಸ್ಟೇಟ್ ಎಗುರೋಗುತ್ತೆ. ಇದು 6 ಮುಖ ಕೊಟ್ಟೆ ಕಣೋ. ಇದು 12 ಗಂಟೆ ಆಗೋಗುತ್ತೆ ಶೂಟಿಂಗು. ಇಲ್ಲ ಕೂತ್ಕೊಂಡು ಎಣ್ಣೆ ಹೊಡ್ಕೊಂಡು ಹೋಗೋ ಆರಾಮಾಗಿ ಅಂತ ರವಿ ಸರಿ ಆಗ್ಬಿಟ್ರು ರವಿಶಂಕರ್ಗೆ. ಎಲ್ರಿ 2 ಲಕ್ಷ ರೂಪಾಯಿ ಇತ್ತಿದ್ರಲ್ಲಿ ಅಡ್ವಾನ್ಸ್ ಕೊಟ್ಟಿದ್ದು. ಏನ್ ಹಂಗಾಗಿರ್ಬೇಕು, ನಾನು ಇಡೀ ಸಿನಿಮಾಕ್ಕೆ ನಂಗೆ 2 ಲಕ್ಷ ಕೊಡಲ್ಲ, ಎಲ್ಲಿಂದ ಕಟ್ಕೊಡ್ಲಪ್ಪ ನಾನು. ನನ್ನವಳು ದುಬಾರಿಯಲ್ಲಿ ಬಾಂಬ್ ಅಂತ ಹೆಡ್ಡಿಂಗ್ ಅಲ್ಲಿ ಹಾಕ್ಬಿಟ್ಟ. ಅರೆಸ್ಟ್ ವಾರೆಂಟು ರವಿಚಂದ್ರನ್. ಸರ್ ತಪ್ಪು ತಿಳ್ಕೊಬೇಡಿ, ನಿಮಗೆ ಅರೆಸ್ಟ್ ವಾರೆಂಟ್ ಆಗಿದೆ. ನೀವೇನು ನಮ್ಮ ಜೀಪಲ್ಲಿ ಬರಬೇಕಾಗಿಲ್ಲ, ನಿಮ್ಮ ಗಾಳಿಯಲ್ಲಿ ನೀವು ಬರಲ್ಲ, ಬಂದು ಅದೇನಿದೆ ಬೇಲ್ ತಗೊಂಡು ಮಾಡಿ. ಈ ಚಿನ್ನ ಪ್ರಾಣದ ಪದಕ ಕಾಣೋರನ್ನ. ರಾಕ್ಲಿನ್ ಕಂಪ್ನಿಲಿ ಒಂದ್ಸಲ ಏನಾಯ್ತು, ಸುಮಾರು ರಾತ್ರಿ 11 ಗಂಟೆ ಇರ್ಬೇಕ ನಾವು. ಅವಾಗ ಇಲ್ಲ ನಾಳೆ ಶೂಟಿಂಗ್ ಮಾಡೋಕ್ಕಾಗಲ್ಲ, ಕ್ಯಾನ್ಸಲ್ ಮಾಡ್ಬಿಡಿ. ಸರಿ, ಪ್ರೊಡಕ್ಷನ್ ಹುಡುಗರಿಗೆಲ್ಲ ಹೇಳಾಗೋಗಿದೆ, 50 ಜನ ಜೂನಿಯರ್ಸ್ ಇದ್ದಾರೆ ಅಂತ ಹೇಳಾಗಿದೆ. ಟೋಟಲ್ ಸ್ಟ್ರೆಂತ್ 120 ಜನಕ್ಕೆ ಟಿಫನ್ ಬೇಕು, ಬೆಳಗ್ಗೆ ಆರ್ಡರ್ ಮಾಡೋಕೆ ಹೋಗಿದೆ. ಯಾವುದು ಶೂಟಿಂಗು? ಅದು ಪ್ರೀತ್ಸೆನಾ? ಪ್ರೀತ್ಸೆ ಅಥವಾ ನಾನು ನನ್ನ ಹೆಂಡ್ತಿರೋ ಅದು ಯಾವುದೋ ಇರಬೇಕು. ಸರಿ, ಮೊಬೈಲ್ಗಳಿಲ್ಲ ಆಗ, ಬೇಸಿಕಲಿ ಮೊಬೈಲ್ ಇಲ್ಲ. ಈಗ ಪ್ರೊಡಕ್ಷನ್ ಹುಡುಗನಿಗೆ ಮನೆ ಗೊತ್ತಿಲ್ಲ ನನಗೆ. ಇನ್ನೊಂದ್ಸಲ ಹೋಗ್ಬಿಟ್ಟು ಚೀಟಿ ಬರ್ದು ಇಡೋಣ ಅಂದರೆ ಪ್ರೊಡಕ್ಷನ್ ಹುಡುಗನ ನಂಬರ್ ಗೊತ್ತಿಲ್ಲ, ಮನೆಯೂ ಗೊತ್ತಿಲ್ಲ. ಅಕೌಂಟ್ ತೆಗೆದೆ, ನಾನೇ ಹ್ಯಾಂಡಲ್ ಮಾಡ್ತಾಯಿದ್ದು ಅಕೌಂಟ್ಸು, ಕ್ಯಾಶಿಯರ್ ಕಮ್ ಮ್ಯಾನೇಜರ್ ಎಲ್ಲ ತೆಗೆದು ನೋಡಿದೆ. ಸಾಗರ್ ಫಾಸ್ಟ್ ಫುಡ್ ನವರಂಗ್ ಥಿಯೇಟರ್. ಇಲ್ಲಿಂದ ತರದ ಅವನು, ಅಲ್ಲಿಗೆ ಫೋನ್ ನಂಬರ್ ಇದೆ. ಸರಿ ಹೋದೆ, ಫೋನ್ ಹೊಡೆದೆ. ಸರ್, ನಾಳೆ ಮೈಸೂರು ರಾಜು ಮತ್ತು ಇವನು ಮಹಾದೇವ ಇಬ್ಬರು ನಿಮಗೆ ಟಿಫನ್ ಆರ್ಡರ್ ಮಾಡಿದಾರಲ್ವ ಸರ್ ರಾಕ್ಲಿನ್ದು? ಹಾಂ, 120 ಟಿಫನ್ ಹೇಳಿದ್ದಾರೆ ಸರ್, ದಯವಿಟ್ಟು ಕ್ಯಾನ್ಸಲ್ ಮಾಡ್ಕೊಳ್ಳಿ ಸರ್, ಶೂಟಿಂಗ್ ಕ್ಯಾನ್ಸಲ್ ಆಗಿದೆ. ಸರ್ ನೀವು ಹೇಳ್ಬಿಟ್ರಂಗೆ. ನಾನೇ ರೀ ಮ್ಯಾನೇಜರ್ ಮಾತಾಡ್ತಾ ಇರೋದು. ಅವನದು ಫೋನ್ ಇಲ್ಲ, ಮನೆಯಲ್ಲಿದೆ ಗೊತ್ತಿಲ್ಲ. ಬೆಳಗ್ಗೆ ಪಾತ್ರೆ ಹಿಡ್ಕೊಂಬರ್ತಾನೆ, ನೀವು ತುಂಬ ಕಳಿಸ್ತೀರ, ಅದನ್ನ ಎಲ್ಲರೂ ಇಟ್ಕೊಳ್ಳಿ. ನಾನು 120 ಜನ ಟಿಫನ್ನ ಏನೋ ಒಂದು 20-30 ಅನಾಥಾಶ್ರಮಕ್ಕೋ ಅಥವಾ ಪಕ್ಕದಲ್ಲಿ ಯಾವುದೋ ಒಂದು ಸ್ಲಿಮ್ಗೋ ಕಳಿಸ್ಕೊಡ್ಬೋದು. 120 ಜನ ರೀ, ರೆಗ್ಯುಲರ್ ಬಿಸ್ನೆಸ್ ಕೊಡ್ತಾ ಇದ್ದೀವಿ ತಾನೇ, ನಾನೇ ನಿಮಗೆ ದುಡ್ಡು ಕಳಿಸ್ತಾ ಇರೋನು, ಮ್ಯಾನೇಜರ್ ಮಾತಾಡ್ತಾ ಇರೋದು, ದಯವಿಟ್ಟು ಕ್ಯಾನ್ಸಲ್ ಮಾಡ್ಕೊಳ್ಳಿ. ಅವ್ನು ಬೆಳಗ್ಗೆ ಬಂದಾಗ ಅವನಿಗೆ ಹೇಳಿ ಹಿಂಗಾಗಿದೆ ಅಂತ ಹೇಳ್ಬಿಟ್ಟು. ಬರೀ ಅವ್ರದ್ದು ಮಾತ್ರ ಕ್ಯಾನ್ಸಲೇಷನ್ ಇರುತ್ತೆ, ಅದು ಹೋದ್ರೂ ಪರವಾಗಿಲ್ಲ ನನಗೆ ಅಂತ ಹೇಳಿದೆ, ಕ್ಯಾನ್ಸಲ್ ಮಾಡಿದೆ. ಸರಿ, ಬೆಳಿಗ್ಗೆನೇ ಹೋಗಿದ್ದಾನೆ ಅವನು. ಟಿ ತಗೊಂಡು 8 ಜನ ಹುಡುಗರು ಅವರು ಹೋಗಿದ್ದಾರೆ. ಸರ್ ಟಿಫನ್ ಬೇಡ ಅಂತಂದರು. ಬೇಡ ಅಂದ್ರ ಯಾಕೆ? ಏನೋ ಶೂಟಿಂಗ್ ಕ್ಯಾನ್ಸಲ್ ಆಗಿದೆಯಂತೆ. ಹೌದಾ, ನಮಗೆ ಗೊತ್ತೇ ಇಲ್ವಲ್ಲ. ನಿಮಗೆ ಗೊತ್ತಾಗಲ್ಲ ಅಂತಲೇ ಅವ್ರು ನಮಗೆ ಹೇಳಿದ್ದಾರೆ ಸರ್ ಫೋನ್ ಮಾಡಿಬಿಟ್ಟು. ಅವನು ಕೂಡಲೇ ಅವನು ಅವ್ರದ್ದೇ ಫೋನ್ ಇಸ್ಕೊಂಡ ನನಗೆ ಫೋನ್ ಹೊಡೆದ. ಮನೆಗೆ ಅಣ್ಣ ಅದೇನಪ್ಪ? ಹ್ಞೂ, ನಾನೇ ರಾತ್ರಿ ಕ್ಯಾನ್ಸಲ್ ಆಯ್ತ್ಕೊಣೋ, ನಿನ್ನೆಲ್ಲ ಹುಡುಕ್ಲಿ ನಾನು. 120 ಟಿಫನ್ ವೇಸ್ಟ್ ಆಗತ್ತಲ್ಲ, ಕ್ರಿಮಿನಲ್ ವೇಸ್ಟ್. ಅದಕ್ಕೆ ನಾನೇ ಫೋನ್ ಮಾಡಿ ಹೇಳಿದ್ದೀನಿ ಕ್ಯಾನ್ಸಲ್ ಅಂತ. ಎಲ್ಲರೂ ಮನೆಗೆ ಹೋಗ್ರಪ್ಪ, ಸಾಯಂಕಾಲ ನೀವು ಫೋನ್ ಮಾಡು, ನಾಳೆದು ಎಷ್ಟು ಜನ ಏನು ಚೇಂಜಸ್ ಇದೆಯಾ ಎಷ್ಟು ಕರೆಕ್ಟಾಗಿ ಹೇಳ್ತೀನಿ ನಿನಗೆ. ಇವತ್ತಿಂದ ಏನಿದೆ ಕ್ಯಾನ್ಸಲೇಷನ್ ಚಾರ್ಜ್ ಅದು ಬರ್ಕೊಡು, ನಾಡ್ದು ಕೊಡ್ತೀನಿ ಅಂತ ಹೇಳಿದೆ. ಕಳಿಸ್ಕೊಟ್ಟೆ ಅವ್ರನ್ನ. ಅವ್ನು ಇವತ್ತು ಜ್ಞಾಪಿಸ್ಕೊತಾನೆ. ಸರ್, ಬೇರೆ ಯಾರಾದ್ರೂ ನನಗೆ ಏನಾಗಬೇಕು ಅಂತ ಸುಮ್ಮನೆ ಇರೋರು, ನೀವು ಹುಡುಕ್ಬಿಟ್ಟು ಫೋನ್ ನಂಬರ್ ತೆಗೆದು ಬಿಲ್ಲಲ್ಲಿ ಅಲ್ಲಿ ಕ್ಯಾನ್ಸಲೇಷನ್ ಮಾಡಿದ್ರಿ, ಬೆಳಗ್ಗೆನೇ ನಿಮಗೆ ಗೊತ್ತಾಗಿದ್ದು ಅಂತ. ಇದು ನಾವು ಪ್ಲಾನಿಂಗ್ ಹಾಕ್ಕೊಂಡು ಮಾಡ್ತಾ ಇದ್ದಂಥ ಕೆಲಸ. ಅವ್ರ ಹತ್ರ ಇರೋ ಇಲ್ಲೀಗಲ್ ಡಾಕ್ಯುಮೆಂಟ್ಸ್, ಬ್ಲಾಕ್ ಮನಿ, ಗೋಲ್ಡ್, ಜಿಎಲ್ಸ್ ಏನಿದ್ರು ಎಲ್ಲ ಸೀಸ್ ಮಾಡ್ಕೊಂಡ್ ಬರ್ಬೇಕು. ಇಷ್ಟೆಲ್ಲ ಪ್ಲಾನ್ ಮಾಡಿ ನಾವು ಮಾಡ್ತಾ ಇದ್ರು ಕೂಡ ಒಂದ್ಸಲ ಮುಂಗಾರು ಮಳೆ 2ನಲ್ಲಿ ಹೆಂಗೆ ಎಡವಟ್ಟಾಗತ್ತೆ ಅಂದ್ರೆ, ಶಶಾಂಕ್ ಅವ್ರ ಸಿನಿಮಾ, ಶಶಾಂಕ್ ಅವ್ರದ್ದು ಸಕಲೇಶ್ಪುರದಲ್ಲಿ ಶೂಟಿಂಗ್ ಮಾಡ್ತಾ ಇದೀವಿ. 3 ಡೇಸ್ ವಿಲನ್ ರವಿಶಂಕರ್ ಡೇಟ್ ಕೊಟ್ಟಿದ್ದಾರೆ. ವಾಟ್ಸ್ಗಳೆಲ್ಲ ಸರಿ ಇಲ್ಲ ಕಣೆ, ನನಗೆ ಯಾವ್ದಾರು IB ಒಳ್ಳೆ IB ಹಾಕ್ಬಿಡೆಯ ಅಂದರು. ಅಲ್ಲಿ ಲೋಕಲ್ ಪರ್ಸನ್ ನಾಗಣ್ಣ ಅನ್ನೋದನ್ನ ಹಿಡಿದು ನಾನು IBನ ಫಿಕ್ಸ್ ಮಾಡಿದೆ. ಸರ್ 3ನೇ ದಿವಸ ಸರ್, 4ನೇ ದಿವಸ ಬೇರೆಯವ್ರಿಗೆ ಬುಕ್ ಆಗೋಗಿದೆ, ಆಫೀಸರ್ ಬರ್ತಾ ಇದ್ದಾರೆ, DC ಬರ್ತಾ ಇದ್ದಾರೆ ಸರ್ ಅಂತ. ಇವ್ರಿಗೆ ಫೋನ್ ಮಾಡಿ ಕೇಳಿದೆ ನಾನು ರವಿಶಂಕರ್ ಅವ್ರಿಗೆ. ಇಲ್ಲಪ್ಪ 3 ಡೇಸ್ ಅಷ್ಟೇ, 4th ಡೇ ನನಗೆ ಬೆಂಗಳೂರಲ್ಲಿ ಶೂಟಿಂಗ್ ಇದೆ, ನಾನು ಬರಲೇಬೇಕು. ಸೊ ಕಾನ್ಫಿಡೆನ್ಸು, ಹೆಂಗೂ ಬೆಂಗಳೂರಿಗೆ ಹೋಗ್ತಾರೆ 3 ದಿವಸ ಮುಗಿಸ್ಕೊಂಡು ಅಂದೆ. ಫಿಕ್ಸ್ ಮಾಡಿದೆ. ಸರಿ, 3ನೇ ದಿವಸ ಸರ್ ಹೇಗೂ ನೀವು ರಾತ್ರಿ ಹಂಗೆ ಹೊರಟು ಬಿಡ್ತೀರಾ, ವಿತ್ ಲಗೇಜ್ ಬರೋದಾದರೆ ನೋಡಿ ಒಳ್ಳೇದು. ಇಲ್ಲ ಸಾಯಂಕಾಲ ನಮ್ಮ ಹುಡುಗ ಹೋಗಿ ತಗೊಂಡ್ಬರ್ತಾನೆ, ರೂಮ್ ಹಂಗೆ ಇರಲಿ ಸಾಯಂಕಾಲ ತನಕ ಅಂದರು. ಅಕಸ್ಮಾತ್ ಬೇಗ ಮುಗಿದ್ರೆ ನಾನು ಫ್ರೆಶ್ ಅಪ್ ಆಗ್ಬಿಟ್ಟು ಹೋಗ್ತೀನಿ, ಹಾಗೆ ಇರಲಿ ಅಂದರು. ಸರಿ ಸರ್. ಅವತ್ತು ನೈಟ್ ಎಕ್ಸ್ಟೆನ್ಷನ್ ಆಗೋಯ್ತು ಶೂಟಿಂಗು. ರೈನ್ ಎಫೆಕ್ಟ್ ಬೇರೆ. ಗೋಲ್ಡನ್ ಫಿಂಚ್ ಹೋಟೆಲ್ ಇದೆಯಲ್ಲ ಬೆಂಗಳೂರು ಇಂಟರ್ನ್ಯಾಷನಲ್ ಎದುರುಗಡೆ, ಆ ಓನರ್ದು ಗೆಸ್ಟ್ ಹೌಸ್ ಅಲ್ಲಿ ಸಕಲೇಶ್ಪುರದಲ್ಲಿ. ಸಕಲೇಶ್ಪುರ, ಅಲ್ಲಿ ಶೂಟಿಂಗ್ ಮಾಡ್ತಾ ಇದ್ದೀವಿ. ಸರಿ, ಶೂಟಿಂಗ್ ಮಾಡ್ತಾ ಇದು 12 ಗಂಟೆ ಆಗೋಗುತ್ತೆ ಶೂಟಿಂಗು. ಆಮೇಲೆ ಏನೋ ಹೋಗ್ತೀಯ ಇಷ್ಟೊತ್ತಿನಲ್ಲಿ ನೀನು, ನಾಳೆ ಹೋಗೋ ಆರಾಮಾಗಿ ಅಂತ ರವಿ ಸರಿ ಆಗ್ಬಿಟ್ರು. ಯಾರಿಗೆ? ರವಿಶಂಕರ್ಗೆ.
ಆರ್ಮಗ ರವಿಶಂಕರ್ಗೆ ಹಾಂ, ರವಿಚಂದ್ರನೇ ಹೇಳ್ಬಿಟ್ರು. ಇಲ್ಲೇ ಕೂತ್ಕೊಂಡು ಎಣ್ಣೆ ಗಿಣ್ಣೆ ಹೊಡ್ಕೊಂಡು ಹೋಗು ಆರಾಮಾಗಿ, ಏನು ಅರ್ಜೆಂಟು. ಹಾಂ, ಅಲ್ಲ ಬೆಳಗ್ಗೆ ಶೂಟಿಂಗ್ ಇತ್ತಲ್ಲಿ. ಸರಿ ಫೋನ್ ಮಾಡಿ ಹೇಳ್ತೀನಿ ಬಿಡಿ, 1 hour ಲೇಟಾಗಿ ಬರ್ತೀನಿ ಅಂದ್ಬಿಟ್ಟು ಬೆಳಗ್ಗೆ ಎದ್ದು ಹೋಗ್ತೀನಿ. 3 hours ಜರ್ನಿ ಅಲ್ಲ, ಪರಲ್ಲ ಹೋಗ್ತೀನಿ ನಾನು ಅಂದ್ಕೊಂಡು ಕ್ಯಾನ್ಸಲ್ ಮಾಡ್ಕೊಂಬಿಟ್ಟಿದ್ದಾರೆ ಅವರು ಹೋಗೋದ. ಅಷ್ಟರೊಳಗೆ ಏನಾಯಿತು, ಇಲ್ಲಿ ಬೇರೆ ಪಾರ್ಟಿ ಬರ್ತಾರೆ ಅಂತ ರಾತ್ರಿಗೆ ಕನ್ಫರ್ಮ್ ಆಗೋಗಿದೆ. ಅವನು ಹೋಗಿದ್ದಾನೆ, ರೂಮೆಲ್ಲ ಒಂದು ಕಡೆಗೆ ತೆಗೆದು ಇಟ್ಬಿಟ್ಟು ಅವ್ರ ಬಟ್ಟೆಗಳು ಅದು ಇದೆಲ್ಲ. ಇನ್ಚಾರ್ಜು, IB ಇನ್ಚಾರ್ಜು ನನಗೆ ಫೋನ್ ಹೊಡ್ದ. ಇರಪ್ಪ ಅವ್ರ ಕಡೆ ಒಂದು ಕಳಿಸ್ತೀನಿ ನಾನು, ಒಂದು 10 ನಿಮಿಷ ವೆಯ್ಟ್ ಮಾಡು ಅಂದೆ. ಅವ್ರ ಶಿಷ್ಯ ಹೋದ, ಮೇಕಪ್ ಮ್ಯಾನು ಗಾಡಿ ತಗೊಂಡು ಅಲ್ಲಿಂದ 12 ಕಿಲೋಮೀಟ್ರು ಲೊಕೇಶನ್ನಿಗೆ ಹೋದ. ಫೋನ್ ಹೊಡ್ದ, ಸರ್ ಎಲ್ಲ ತೆಗೆದುಬಿಟ್ಟಿದ್ದಾರೆ ಸರ್, ಒಂದು ಕಡೆ ಇಟ್ಬಿಟ್ಟಿದ್ದಾರೆ ಬಟ್ಟೆಗಳೆಲ್ಲ, ಖಾಲಿ ಮಾಡಬೇಕಂತೆ. ಆಗಲ್ಲ, ನಾನು ನಾಳೆನೇ ಹೋಗೋದು, ಬೆಳಿಗ್ಗೆ ನೈಟ್ ಟ್ರಾವೆಲ್ ಮಾಡೋಕ್ಕಾಗಲ್ಲ, ಲೇಟಾಗೋಯ್ತು, ಇವತ್ತಿಲ್ಲೇ ಹಾಲ್ಟ್ ಮಾಡ್ತೀನಿ, ನಂಗೆ ರೂಮ್ ಬೇಕು ಅಂತ ಹೇಳು. ಇಲ್ಲ ಸರ್ ಬುಕ್ ಆಗೋಗಿದೆ, ನಾವು ಮೊದಲೇ ಹೇಳ್ಬಿಟ್ಟಿದ್ದೀವಿ. ನಾನು ಕೂಡ ಕನ್ಫರ್ಮ್ ಮಾಡಿದ್ದೀನಿ, ಬಟ್ ಚೇಂಜಸ್ ಆಗಿದೆ. ಯಾಕೆ? ಶೂಟಿಂಗ್ ಅಂದಮೇಲೆ ಆ ಕಡೆ ಈ ಕಡೆ ಆಗೋಗುತ್ತೆ, ಎಷ್ಟೇ ಪ್ಲ್ಯಾನಿಂಗ್ ಇದ್ದರು ಆಗಲ್ಲ ಅಂದ್ಬಿಟ್ಟು. ಸರಿ ಅವನು ವಾಪಸ್ ಬಂದ. ಸರ್ ಹಿಂಗಾಗಿದೆ ಸರ್, ಎಲ್ಲ ಒಂದು ಕಡೆ ತೆಗೆದು ಇಟ್ಬಿಟ್ಟಿದ್ರು, ಬಂದೆ ಸರ್ ನಾನು ತೊಗೊಂಡು. ಅಷ್ಟೊತ್ತಿಗೆ ಶೂಟಿಂಗ್ ಮುಗಿದಿದೆ, ತೊಗೊಳಕ್ಕೆ ಶುರು ಮಾಡಿದ್ದಾರೆ. ಅಂತ ಶುರು ಮಾಡಿದ್ರು. ಅದನ್ನು ಚೆಕ್ ಮಾಡೋ ಬ್ಯಾಗೆಲ್ಲ ಅಂದರು. ಒಂದು ಇಂಪೋರ್ಟೆಡ್ ಜರ್ಕಿನ್ ಕಾಣಿಸ್ತಾ ಇಲ್ಲ, ಸಿಂಗಾಪುರಿಂದ ತಂದಿದ್ದದು ಜರ್ಕಿನ್, ನನಗೆ ಬೇಕೇ ಬೇಕು ಅದು. ಅಂದರು. ಸರಿ ನಿಮ್ಗೆ ಯಾಕೆ ಸರ್, 1 ನಿಮಿಷ ಇರಿ, ಟೈಮ್ ಕೊಡಿ ಅಂದೆ. ನಾಗಣ್ಣವ್ರಿಗೆ ಫೋನ್ ಹೊಡೆದೆ, ಸೆಕ್ರೆಟ್ರಿ ಅವರು IBನಲ್ಲಿ. ಸರ್ ಒಂದು ಸ್ವಲ್ಪ ಹೋಗಿ ಗಲಾಟೆಯಲ್ಲಿ ಎಲ್ಲೋ ಮಿಸ್ ಆಗಿದೆ, ಜರ್ಕಿನ್ ಇರಬೇಕು ನೋಡಿ ಒಂದು ಇಂಪೋರ್ಟೆಡ್, 10 ನಿಮಿಷ ಟೈಮ್ ಕೊಡಿ ಅಂದರು. ಹೋಗಿ ಹುಡುಕಿದ್ರು, ವಾರ್ಡ್ರೋಬಲ್ಲಿ ಸೇರ್ಕೊಂಡಿದೆ ಅದು, ಅಲ್ಲೇ ಇದೆ, ಅದೇ ರೂಮಲ್ಲಿ ವಾರ್ಡ್ರೋಬಲ್ಲಿದೆ. ಅವರು ಸುಮ್ಮನೆ ಹಿಂಗೆ ಒಂದು ಡೋರ್ ಹಿಂಗೆ ಓಪನ್ ಮಾಡಿರ್ತಾನೆ, ಇನ್ನೇನಿಲ್ಲ ಅಂತ ಬಿಟ್ಟಿರ್ತಾನೆ. ಇವರು ಮರ್ತರು ಬಂದರು. ಸರ್ ಸಿಕ್ತು ಸರ್, ಅಲ್ಲೇ ಇತ್ತಂತೆ ಸರ್, ಕಳಿಸ್ತಾ ಇದ್ದಾರೆ. ಇವ್ರಿಗೆ ಸಿಟ್ಟಿತ್ತಲ್ಲ ರವಿಶಂಕರ್ಗೆ, ಅದು ಸಿಕ್ತು ಅಂತ ಗ್ಯಾರಂಟಿ ಆಯಿತು. ಆ ಸೂಟ್ ಕೇಸ್ ತಂಬ ಇಲ್ಲಿ ಅಂದರು. ಸೂಟ್ ಕೇಸ್ ಓಪನ್ ಮಾಡ್ರು. ಎಲ್ರಿ 2 ಲಕ್ಷ ರೂಪಾಯಿ ಇತ್ತಿದ್ದಲ್ಲಿ ಅಡ್ವಾನ್ಸ್ ಕೊಟ್ಟಿದ್ದು, ಬೆಂಗಳೂರಿನಲ್ಲಿ ನಾಳೆ ಹೋಗ್ತಾ ಇಲ್ಲ ಶೂಟಿಂಗು, ಅವ್ರದ್ದೇ ಅಡ್ವಾನ್ಸ್ ಇಲ್ಲಿ ಇಟ್ಟಿದ್ದೆ ನಾನು, 2 ಲಕ್ಷ ರೂಪಾಯಿ. ಎಲ್ಲಿ? ಏನು ಹಂಗಾಗಿರ್ಬೇಕು, ನಾನು ಇಡೀ ಸಿನಿಮಾಕ್ಕೆ ನಂಗೆ 2 ಲಕ್ಷ ಕೊಡಲ್ಲ, ಎಲ್ಲಿಂದ ಕಟ್ಕೊಡ್ಲಪ್ಪ ನಾನು? ಸರ್ ಸರಿ ನೋಡಿ ಸರ್, ಸರಿಯಾಗಿ ಏನ್ರಿ ನೋಡೋದು, 2 ಲಕ್ಷ ರೂಪಾಯಿ ಹೋಗಿದೆ. ಗಂಗಾಧರ್ ಬರ್ರಿ ಇಲ್ಲಿ ನೋಡಿ, ನಿಮ್ಮ ಮ್ಯಾನೇಜರ್ ಹೇಳ್ದೆ ಕೇಳ್ದೆ ನನ್ನ ರೂಮ್ ಖಾಲಿ ಮಾಡಿಸಿ ನನ್ನ ಫುಟ್ಪಾತ್ ಮಾಡಾಕಿದ್ದಾರೆ, 2 ಲಕ್ಷ ರೂಪಾಯಿ ಕಾಣಿಸ್ತಲ್ಲ, ಅದೇನು ಮಾಡ್ತೀರಾ ಮಾಡಿ. ತಲೆ ಕೆಟ್ಟೋಯ್ತು ಸ್ವಾಮಿ, ಭಾಳ ನನ್ನ ಪಜಿತಿ, ಏನು ಮಾಡಬೇಕು ಗೊತ್ತಾಗ್ತಾ ಇಲ್ಲ. ಸರಿ ಅದು ಎಲ್ಲಿ ಚೆಕ್ ಮಾಡೋಣ ಸರ್, ನನಗೆ ಎಲ್ಲೋ ಒಂದು ಕಡೆ ಡೌಟ್ ಹೊಡಿತು, ಇವರು ಬೇಕು ಅಂತಲೇ ಹೇಳ್ತವ್ರೆ, ಚೋಕ್ ಕೊಡ್ತಾ ಇದ್ದಾರೆ ಅಂತ. ಈಗ ಉಳ್ಕೊಳ್ಳೋದ್ರ ಬಗ್ಗೆ ಏನು ಮಾಡ್ತೀರಾ ಸರ್? ನಾನು ನಿಮ್ಗೆ ಅವತ್ತೇ ಹೇಳಿದ್ದೀನಿ, 3 days ಇರೋದು, ಅದು ಖಾಲಿ ಮಾಡಬೇಕಾಗತ್ತೆ, ಬೇರೆ ಬುಕ್ಕಿಂಗ್ ಆಗಿದೆ ಅಂತ. ಇಲ್ಲ ನಮಗೆ ಬೇರೆ ಯಾವ್ದಾರ ಹೋಮ್ ಸ್ಟೇನಾರ ಮಾಡಿಸ್ತಾ ಇದ್ದೆ ನಾನು. ನೀವು ಆಯಿತು IB ಓಕೆ ನನಗೆ ಅಂತ ಹೇಳಿದ್ರಿ ಅಂತಲೇ ಮಾಡಿದ್ದು ನಾನು. ಅದು ಗೌರ್ಮೆಂಟ್ದು ಏನೂ ಮಾಡೋಕ್ಕಾಗಲ್ಲ, ಯಾರೋ DC ಬರ್ತಾರೆ ಅಂದರೆ ಆಟೋಮೆಟಿಕಾಗಿ ಖಾಲಿ ಮಾಡಿ ಕೊಡಲೇಬೇಕು ನಾವು. ಅದರಿಂದ ದಯವಿಟ್ಟು ನೋಡಿ ಸರಿ ನಾವು ಮಾಡಿ. ಕಡೆಗೆ ನಾವು ಇದ್ದ ಹೋಟ್ಲ್ನಲ್ಲೇ ಒಂದು AC ರೂಮ್ನ ನಮ್ಮವ್ರು ಯಾರೋ ಇದ್ದಿದ್ದನ್ನ ಖಾಲಿ ಮಾಡಿಸಿ ಆರ್ಡಿನರಿ ರೂಮಿಗೆ ಕಳಿಸಿ ಅವ್ರಿಗೆ ಬಿಟ್ಟು, ಸರ್ ಆಮೇಲೆ ಅದು ನೋಡೋಣ ಸರ್, ದಯವಿಟ್ಟು ಮಾಡಬೇಡಿ ಸರ್, ಏನು ನೋಡಿ ಸರ್, ಎಲ್ಲೋ ಮಿಸ್ ಆಗಿರ್ಬೇಕು ಸರ್, ಯಾರು ಅಲ್ಲಿ ಕದಿಯೋರು ಯಾರು ಇಲ್ಲ ಸರ್, ಆ ಥರ. ಆಯಿತು ಚೆಕ್ ಮಾಡ್ತೀನಿ. ಮಾನ್ಯ ದಿವಸ ಬೆಳಗ್ಗೆ 7 ಗಂಟೆಗೆ ಹೊರಟ್ರು ಅವರು ಅಲ್ಲಿಂದ, ಲೇಟಾಗಿ ಹೋಗಿತ್ತಲ್ಲ, 7 ಗಂಟೆಗೆ ಹೋಗಿ ಮಧ್ಯಾಹ್ನ ಮೇಲೆ ಕಾಲ್ ಶೀಟ್ ಹಾಕ್ಕೊಳ್ಳಿ ಅಂತ ಅವ್ರಿಗೆ ಹೇಳಿ ಹೋಗಿ ಜಾಯ್ನ್ ಆದ್ರಂತೆ. ಆಮೇಲೆ ನನಗೆ ಗೊತ್ತಾಯಿತು, ಯಾವ ದುಡ್ಡು ಹೋಗಿಲ್ಲ, ರೂಮ್ ಇಲ್ದಂಗೆ ಹೇಳ್ದೆ ಕೇಳ್ದೆ ಚೇಂಜ್ ಮಾಡಿದ್ನಲ್ಲ ಅಂಥೇಳಿ ಅವರು ಸಿಟ್ಟಿಗೆ ಹಿಂಗೆ ಮಾಡಿದ್ದಾರೆ ಅಂತ ಆಮೇಲೆ ಗೊತ್ತಾಯಿತು. ಸೊ ನಾವು ಎಷ್ಟೇ ಪರ್ಫೆಕ್ಟಾಗಿ ಪ್ಲ್ಯಾನ್ ಮಾಡಿದ್ರು ಕೂಡ ಎಡವಟ್ಟಾಗ್ಬಿಡುತ್ತೆ. ಈ ಅಪ್ಪಾಜಿ ಗೌಡ ಹಣೆ ಮೇಲಿರೋ ರಾಮನ ಬೊಟ್ಟು ಅಳಿಸಿದ್ರೆ ಒಳಗ್ ರಾವಣ ಇನ್ನೂ ಜೀವಂತವಾಗೇ ಇದ್ದಾನೆ. ಅದೇ ರೀತಿ ಪೂಜಾ ಗಾಂಧಿ ಪಿಕ್ಚರ್ ಕಲ್ಪನನ್ ಸ್ಟೋರಿ ಮಾಡಲ್ಲ, ಅಭಿನೇತ್ರಿ ಅದನ್ನ ಇದನ್ನು ಮಾಡ್ತಾ ಇದ್ದು ಔಟ್ಡೋರ್ ಅಲ್ಲಿ. ಅವಾಗ ಕರೆಕ್ಟಾಗಿ ನನ್ನ ಮಗನ ಮದುವೆ, ನಾನು ಹೇಳ್ಬಿಟ್ಟಿದ್ದೆ ಮೊದಲೇ, ಮಾರ್ಚ್ ಅಲ್ಲಿ ನಾನು ಅವೈಲಬಲ್ ಇಲ್ಲ. ನಮ್ಮದು ಜನವರಿಗೆ ರಿಲೀಸ್ ರೀ, ಜನವರಿ ರಿಲೀಸು, ಮಾರ್ಚ್ ತನಕ ನಿಮ್ಮನ್ನ ಇಟ್ಕೊಂಡು ನಾನೇನು ಮಾಡಲಿ, ಯೋಚನೆ ಮಾಡಬೇಡಿ. ಅಲ್ಲ ಶೂಟಿಂಗ್ ಅಂದರೆ ಹಿಂದೆ ಮುಂದೆ ಆಗತ್ತಲ್ಲ, ಅದಕ್ಕೆ ಹೇಳ್ತಾ ಇದ್ದೀನಿ ನಿಮಗೆ. ನವಂಬರ್ ಡಿಸೆಂಬರ್ ಶೂಟಿಂಗ್ ಕ್ಲೋಸು, ಜನವರಿ ರಿಲೀಸ್ ಮಾಡ್ತೀವಿ, ನೀವು ಹೇಳ್ತಾ ಇದ್ದೀರಾ, ಹಿಂದೆ ಮುಂದೆ ಆಗಬಾರ್ದು ಅಂತ ಹೇಳ್ತಾ ಇದ್ದೀನಿ ನಾನು. ಇಲ್ಲ ಯೋಚನೆ ಮಾಡಬೇಡಿ ನೀವು ಅಂದರು. ನೋಡಿದ್ರೆ ಅದು ಮಾರ್ಚ್ವರೆಗೂ
ಕಂಟಿನ್ಯೂ ಆಗೋಯ್ತು ಶೂಟಿಂಗ್, ಮಧ್ಯೆ ಗ್ಯಾಪ್ಗಳು, ಡೇಟ್ಗಳು ಅಂತ. ಅವಾಗ ಏನು ಮಾಡಬೇಕು, ವಿಧಿ ಇಲ್ಲ. ಬಟ್ ಲೊಕೇಶನ್ ನೋಡೋಕ್ಕೆ ನಾನು ಹೋಗಿದ್ದೆ. ಹೋದಾಗ ಅಲ್ಲಿ ಹೋಟೆಲ್ಸ್ದು ಎಲ್ಲ ನಂಬರ್ಗಳೆಲ್ಲ ತಗೊಂಡು, IB ಇನ್ಚಾರ್ಜ್ದೆಲ್ಲ ನಂಬರ್ ತಗೊಂಡು ಯಾರ್ಯಾರಿಗೆ ಎಲ್ಲೆಲ್ಲಿ ಹಾಕ್ಬೋದು ಅಂತೆಲ್ಲ ನೋಡ್ಕೊಂಬಂದಿದ್ದೆ. ಸಗಾಯ ರಾಜು ಅಂತ ಮೈಸೂರು ಅವನು ಪ್ರೊಡಕ್ಷನ್ ಮ್ಯಾನೇಜರ್ ನಮ್ಮ ಸಂಘದಲ್ಲೇ ಇದ್ದಾರೆ. ಅವ್ರಿಗೆ ಹೇಳಿದೆ, ನೋಡಪ್ಪ ನನ್ನ ಡೇಟೆಲ್ಲ ಮುಗಿದೋಗಿದೆ, ಹೇಳಿದ್ದಕ್ಕಿಂತ 2 ತಿಂಗಳು ಎಕ್ಸ್ಟ್ರಾ ಕೆಲಸ ಮಾಡಿದ್ದೀನಿ, ಈಗ ಅಲ್ಲಿ ಕಳಿಸ್ತಾ ಇರೋದು ನಿನ್ನ ಅವ್ರ ಲೆಕ್ಕದಲ್ಲಿ. ದಿನಕ್ಕೆ ಅದೇನು 2,000 ತಗೋತೀಯ, 3 ತಗೋತೀಯ, 4 ತಗೋತೀಯ, ಹಂಗೆ ಮಾಡ್ತೀನಿ ನಿನ್ಬಿಟ್ಟು ಅವ್ರ ಹತ್ರ ಡೈಲಿ ತೊಗೊಂಬಿಡಪ್ಪ ನೀನು. ಇದು ಲೀಸ್ಟು ಇಂತಿಂಥವ್ರಿಗೆಲ್ಲ ಅಲ್ಲಿ ಅಲಾಟ್ ಮಾಡಿಬಿಟ್ಟಿದ್ದೀನಿ, ಇಂಥ ಜಾಗದಲ್ಲಿ ಅಡುಗೆ ಮಾಡ್ಬೋದು, ಇಂಥ ಜಾಗದಲ್ಲಿ ಇದಾಗತ್ತೆ ಅಂತೆಲ್ಲ ಡೀಟೇಲ್ಸ್ ಕೊಟ್ಟೆ. ಆಮೇಲೆ IBನಲ್ಲಿ ಇವರಿಗೆ ರೂಮ್ ಕೊಡ್ತಿದ್ದೀನಿ, ಇದೇ ರವಿಶಂಕರ್ಗೆ ಪ್ಲಸ್ ಪೂಜಾ ಗಾಂಧಿಗೆ ಪ್ಲಸ್ ಡೈರೆಕ್ಟ್ರಿಗೆ ಇಷ್ಟು ಜನಕ್ಕೆ ರೂಮ್ ಹಾಕಿದ್ದೀನಿ, ಅದೇನು ಮಾಡ್ತೀರೋ ನೋಡ್ಕೊ ಅಂತೆಲ್ಲ ಹೇಳಿದೆ, ಕಳಿಸ್ಕೊಟ್ಟೆ. ಅಲ್ಲೂ ಏನಾಗಿದೆ, ಅವರು ಹೇಳಿದ ಡೇಟ್ಗಿಂತ 1 ಡೇ ಎಕ್ಸ್ಟ್ರಾ ಆಗೋಯ್ತು ರವಿಶಂಕರ್ ಹತ್ರ. ಅಲ್ಲೂ ಸೇಮ್ IBದೇ ಸಮಸ್ಯೆ. ಅವನು ಹೇಳ್ದೆ ಕೇಳಿದೆ ಲಗೇಜ್ ತೆಗೆದು ಪಕ್ಕಕ್ಕೆ ಇಟ್ಬಿಟ್ಟಿದ್ದಾನೆ. ಸೇಮ್ ಇನ್ಸಿಡೆಂಟು. ಪೂಜಾ ಗಾಂಧಿ ಅವ್ರ ರೂಮ್ ಕೀ ಇತ್ತಂತೆ, ಕ್ಲೀನ್ ಮಾಡಕ್ಕೆ ಕೊಟ್ಟಿದ್ದು, ಅವ್ರ ರೂಮಿಗೆ ಶಿಫ್ಟ್ ಮಾಡಿಬಿಟ್ಟಿದ್ದಾನೆ ಲಗೇಜ್ ಎಲ್ಲ. ಸರ್ ನಾನೇನು ಮಾಡೋಕ್ಕಾಗಲ್ಲ ಸರ್, ಅಲ್ಲಿ ಹಿಂಗಾಗಿದೆ, ನಾನು ಎಲ್ಲಿದ್ದೀನಿ, ಟೆನ್ಷನಲ್ಲಿದ್ದೀನಿ, ಮದುವೆ ಗಲಾಟೆಯಲ್ಲಿ. ನನಗೆ ಫೋನು, ಏನ್ರಿ ಇದು, ನಾನು ಎಲ್ಲಿ ಫುಟ್ಪಾತಲ್ಲಿ ಮಾಡ್ಕೊಳ್ಳ, ಅವೆಲ್ಲ ನಂಗೆ ಗೊತ್ತಿಲ್ಲ, ನನಗೆ ಬೇಕು ಅಷ್ಟೇ IBನಲ್ಲಿ ರೂಮು. ಹೆಂಗೆ ತೆಗೆದ್ರು ಅವರು ನನ್ನ ಲಗೇಜ್ನೆಲ್ಲ. ಇಲ್ಲಾಂದ್ರೆ ನಾನು ಡೈಲಿ ಊರಿಂದ ಓಡಾಡ್ತಾ ಇದ್ದೆ, ನಾನು ಲೇಟ್ ಆದರೆ ನಿಮ್ಮ ಮನೆ ಬರ ಅಂದ್ಕೊಂಡು. ಏನು ಅನ್ಕೊಂಡ್ಬಿಟ್ಟಿದ್ರಿ ನಮ್ಮನ್ನು, ಈಗ ಆಡ್ತಾ ಇದ್ದಾರೆ ಸರ್. ಅಲ್ಲಿ ಮ್ಯಾನೇಜರ್ ಇದಾರಲ್ಲ ಸರ್, ಅವನಿಗೆ ಏನು ರೀ ಹೇಳೋದು, ನೀವು ತಾನೇ ಮೈನ್ ಮ್ಯಾನೇಜರು, ಅವ್ನು ಇವಾಗ ಬಂದಿರೋನು ಅಷ್ಟೇ ಕ್ಲಾಶ್ ವರ್ಕಿಗೆ, ನನಗೂ ಅವೆಲ್ಲ ಗೊತ್ತಿಲ್ಲ, ನಾಳೆ ನಾನು ಶೂಟಿಂಗ್ ಬರಲ್ಲ, ಅದೇನು ಮಾಡ್ತೀರೋ ಮಾಡ್ಕೊಳ್ಳಿ, ಹಿಂಗೆ ಊರಿಗೆ ಹೊರಟೋಗ್ತೀನಿ ನಾನು ಅಂತ. ನಾನು ತಲೆ ಕೆಟ್ಟೋಯ್ತು. ಕಡೆಗೆ ಪೂಜಾ ಗಾಂಧಿ ರಿಕ್ವೆಸ್ಟ್ ಮಾಡಿ ಅವ್ರಿಗೆ ಪಕ್ಕದಲ್ಲಿ ಯಾವುದೋ ಒಂದು ಅಡ್ಜಸ್ಟ್ ಮಾಡ್ಕೊಳ್ಳಿ ಮೇಡಮ್ ಅಂತ ಹೇಳಿ ಅವ್ರ ರೂಮ್ ಇವರಿಗೆ ಬಿಡಿಸ್ಕೊಟ್ಟು ಕಾಂಪ್ರಮೈಸ್ ಮಾಡಿಸಿದಾಯ್ತು. ಅಲ್ಲೂ ಇದೇ ಸಮಸ್ಯೆ IBನಲ್ಲಿ. ನಿನ್ನ ಕಣ್ಣಿನೊಳಗೆ ಪ್ರಜ್ವಲಿಸೋ ಕಾಡು. ಆಮೇಲೆ ನಾನು ಪೂಜಾ ಗಾಂಧಿ ಅವ್ರಿಗೆ ಹೇಳಿದ್ದೀನಿ, ಮೇಡಮ್ ಅಲ್ಲಿ ಕ್ರೇಜ್ ಜಾಸ್ತಿ ಆ ಏರಿಯಾದಲ್ಲಿ, ನಾರ್ತ್ ಕರ್ನಾಟಕದಲ್ಲೆಲ್ಲ. ಯಾವ ಊರು? ಗುಡಿಗೇರಿ ಹತ್ರ. ಬೆಳಗಾಂ ಹತ್ರ. ಬೆಳಗಾಂ ಕಡೆನಾ? ಬೆಳಗಾಂಗೆ ಹತ್ರನೇ ಅದು. ಅಲ್ಲೇ ನಾಟಕದ ಕಂಪ್ನಿಯಲ್ಲಿ ಸೀನ್ ಇತ್ತು, ಒರಿಜಿನಲ್ ನಾಟಕ ಕಂಪ್ನಿ ಬಿಡಿಸ್ಕೊಂಡು ಶೂಟಿಂಗ್ ಪ್ಲ್ಯಾನ್ ಮಾಡಿದ್ದು. ಕ್ರೇಜ್ ಜಾಸ್ತಿ ಮೇಡಮ್ ಅಲ್ಲಿ. ನಾನು ಹೋದಾಗಲೇ ಲೊಕೇಶನ್ ನೋಡೋಕೆ ಹೋದಾಗಲೇ ನನ್ನೇ ಮೂತ್ ಹಾಕ್ಕೊಂಡಿದ್ರು, ಸಣ್ಣ ಕಲಾವಿದನಿಗೇನೆ. ಅಲ್ಲಿ ಕಲಾವಿದರು ಅಂದರೆ ತುಂಬ ಗೌರವ ಮತ್ತು ಫ್ಯಾನ್ಸ್ ಜಾಸ್ತಿ. ಪೊಲೀಸ್ದೆಲ್ಲ ಇದು ಮಾಡಬೇಕಾಗತ್ತೆ. ಇವಾಗೆಲ್ಲ ರೇಟ್ ಜಾಸ್ತಿ ಆಗಿದೆ, ಒಂದು 10,000 ರೂಪಾಯಿ ಡಿಪಾಸಿಟ್ ಮಾಡಬೇಕಾಗತ್ತೆ. ಪ್ಲಸ್ಸು ಏನಿಲ್ಲ ಅಂದರೂ PC-ಗಳಿಗೆ ಒಂದು 250-300 ರೂಪಾಯಿ ಇದೆ, ಅವಾಗ ಈಗ ಜಾಸ್ತಿ ಆಗಿದೆ. ಪ್ಲಸ್ ಹೆಡ್ ಕಾನ್ಸ್ಟೇಬಲಿಗೆ ಜಾಸ್ತಿ, ಸಿಂಗಲ್ ಸ್ಟಾರ್ಗಳಿಗೆ ಜಾಸ್ತಿ. ಅದೊಂದು 20,000 ರೂಪಾಯಿ ಬರುತ್ತೆ ಮೇಡಮ್ ಪ್ಲ್ಯಾನಿಂಗ್ ಮಾಡಿದ್ರೆ ಅಂತ. ಬಿಡ್ರಿ ನಮ್ಮವ್ರು ಇದ್ದಾರೆ, ನಾನು ಹೇಳ್ತೀನಿ. ಇಲ್ಲಿ ಶೂಟಿಂಗ್ ಮಾಡುವಾಗ ಅವ್ರು ಬಂದಿದ್ರು, ಆ ಊರಿನವರು ಆಫೀಸರ್ಗಳು ಯಾರ್ಯಾರೋ. ನಾವು ಇದೀವಿ ಬಿಡ್ರಿ ಮೇಡಮ್, ಯೋಚನೆ ಮಾಡಬೇಡ್ರಿ ಅಂದರು. ಇವ್ರಿಗೆ ಓವರ್ ಕಾನ್ಫಿಡೆನ್ಸ್. ಓಕೆ ನೋಡಿದ್ರಲ್ಲಿ ಕ್ರೇಜ್ ಜಾಸ್ತಿಯಾಗಿ ಜನಗಳು ಮಾಮೂಲಿ ಡೋರ್ ಇರುತ್ತಲ್ಲ ಅದನ್ನು ಒಡ್ಕೊಂಡು ಒಳಕ್ಕೆ ನುಗ್ಗಿದ್ದಾರೆ. ಒಂದು 10,000 ಜನ ನುಗ್ಗಿಬಿಟ್ಟಿದ್ದಾರೆ. ಹೆಂಗೆ ಕಂಟ್ರೋಲ್ ಮಾಡೋದು? ಇವರೇನು ಮಾಡಿದ್ದಾರೆ, ಅಲ್ಲೇ ಒಂದು ಇಬ್ಬರಿಗೆ ಯಾರಿಗೋ ಹೇಳ್ಬಿಟ್ಟು ಕರೆಸ್ಕೊಂಡಿದ್ದಾರೆ. ಅದು ನಾಟಲ್ಲ. ಶೂಟಿಂಗ್ ಅಪ್ಸೆಟ್ ಅವತ್ತು. ನನಗೆ ಫೋನು, ಒಳ್ಳೆ ವರಪೂಜೆ ಕೂತಿದ್ದೀವಿ, ಫೋನ್ ನನಗೆ. ಅಯ್ಯೋ ಮಗನ ಮದುವೆ. ಏನ್ರಿ ನೀವು ಇಷ್ಟು ಸೀನಿಯರ್ ಆಗಿ ನಿಮ್ಮನ್ನು ನಂಬ್ಕೊಂಡು ನಾವು ಹಂಗೆ ಮಾಡಿದ್ದೀವಿ, ಹಿಂಗೆ ಮಾಡಿದ್ದೀವಿ, ನನಗೆ ಗೊತ್ತು ನಿಂಗೆ ಏನು ಮಾಡಬೇಕು ಅಂತೇಳ್ಬಿಟ್ಟು, ನನ್ನ ಹತ್ರ ಹೆಂಗೆ ತಗೋತಿರೋ ದುಡ್ಡು ನೋಡ್ತೀನಿ ನಾನು ಅಂತ ಎಗರಾಡ್ತಾ ಇದ್ದಾರೆ. ಮೇಡಮ್ ನಿಮಗೆ ಅವತ್ತೇ ನಾನು ಹೇಳಿದ್ದೀನಿ, ನನಗೆ ನಿಮ್ಮ ವಯಸ್ಸು ಎಷ್ಟಾಯ್ತೋ ಅದಕ್ಕಿಂತ ಹೆಚ್ಚು ಸರ್ವಿಸ್ ಆಗೋಯ್ತು ಸಿನಿಮಾದಲ್ಲಿ. ಅವಾಗಲೇ ಹೇಳಿದ್ದೀನಿ, ಪೊಲೀಸ್ ಇಟ್ಕೋಬೇಕು, ಇನ್ಫಾರ್ಮ್ ಮಾಡಬೇಕು, ಅಲ್ಲೆಲ್ಲ ಕ್ರೇಜ್ ಜಾಸ್ತಿ ಅಂತ. ನಮ್ಮವರಿದ್ದಾರೆ, ಆಫೀಸರ್ ಇದ್ದಾರೆ, ಅವ್ರಿಗೆ ಗೊತ್ತು ಇವ್ರಿಗೆ ಗೊತ್ತು ಅಂತಂದರೆ ಈಗ ನನ್ನ ಮೇಲೆ ಯಾಕೆ ಹೇಳ್ತಾ ಇದ್ದೀರಾ? ಅವರು ಫೈನಲಿ 2 ಚೆಕ್ ಕೊಟ್ಟರು, ಆ ಚೆಕ್ ಬೋನ್ಸ್ ಆಯ್ತು, ಇನ್ನೂ ಇಟ್ಟಿದ್ದೀನಿ ಹಂಗೇನೆ. 12,000 13,000 25,000 ರೂಪಾಯಿ ಗ್ಲೂಮ್. ಯಾರು? ಪೂಜಾ ಗಾಂಧಿ ಅವರು? ಪೂಜಾ ಗಾಂಧಿದು. ಅದಕ್ಕೆ ಅವರೇ ಪ್ರೊಡ್ಯೂಸರಾ? ಅವರೇ ಪ್ರೊಡ್ಯೂಸರ್, ಅಭಿನೇತ್ರಿ. ಅದು ದುಡ್ಡು ಹೋಯ್ತು. ಯಾರೋ ಮಾಡಿದ ತಪ್ಪಿಗೆ ನನಗೆ ಶಿಕ್ಷೆ. ಒಪ್ಪಿಸಿದ ಬೇರೆ ಕಡಿಮೆ. ನಾನು ಕಲಾವಿದೆ ಮಾಡ್ತಾ ಇದ್ದೀನಿ, ಇವರು ಫಸ್ಟ್ ಟೈಮ್ ಡೈರೆಕ್ಷನ್ ಮಾಡ್ತಾ ಇದ್ದಾರೆ, ಸ್ವಲ್ಪ ಸಪೋರ್ಟ್ ಮಾಡಿ ಭಾಳ. ನಾನು ಬೇರೆ ಸಿನಿಮಾಗೆ ಏನು ಒಪ್ಕೊಂಡು ಅದರ ಅರ್ಧ ರೇಟಿಗೆ ಒಪ್ಕೊಂಡಿದ್ದೀನಿ, ಅದು ಸರಿಯಾಗಿ ಬರಲಿಲ್ಲ. ಸೊ ಹಾಗಾಗಿ ನಾವು ಎಷ್ಟು ಪ್ಲ್ಯಾನ್ ಮಾಡಿ ಆ ಮೇಕಪ್ ಮ್ಯಾನ್ ಕರೆಸಿರ್ಬೋದು, ದಿನೇಶ್ನ ಕರೆಸಿರ್ಬೋದು, ಇನ್ನೊಂದು ಮಾಡಿರ್ಬೋದು, ಇದಿಷ್ಟೇ
ಇಷ್ಟು ದಿನ ಇವರು ಐ ಬಿನಲ್ಲಿ ಇರ್ತಾರೆ ಅಂತ ಪ್ಲ್ಯಾನ್ ಮಾಡಿರ್ಬೋದು. ಈ ಐ ಬಿಗಳಿದೆಯಲ್ಲ ಭಾಳ ಡೇಂಜರ್ ಅದು. ಯಾಕೆಂದರೆ ಅವ್ರ ಕಂಡೀಷನ್ ಹಾಕ್ಬಿಟ್ಟಿರ್ತಾರೆ ಮೊದಲೇ, ಆ್ಯಸ್ ಇಟ್ ಈಸ್ 10-11 ಫ್ರೀ ಇದೆ ಸರ್. ದಡೀರಂತ ಯಾರ VIP ಅಥವಾ DC SP ಈ ಥರದವ್ರು ಅಥವಾ ಮಿನಿಸ್ಟ್ರುಗಳು ಯಾರು ಬಂದರೆ ನಾವು ಏನೋ ಮಾಡೋಕ್ಕಾಗಲ್ಲ ಸರ್, ಬಿಟ್ಕೊಡ್ಬೇಕಾಗತ್ತೆ ಅಂತ ಕಂಡೀಷನ್ ಹಾಕಿ ನಮಗೆ ಕೊಟ್ಟಿರ್ತಾರೆ. ಅದನ್ನು ನೀವು ವೈಲೇಟ್ ಮಾಡೋಕ್ಕಾಗಲ್ಲ. ಇಲ್ಲ ಇವರಾರು ಒಪ್ಕೊಂಡು ನಮಗೆ ಬೇರೆ ಕೊಟ್ಬಿಡಪ್ಪ ಸಾವಾಸನೆ ಬೇಡ ಅಂತ ಹೊರಟೋಗ್ಬೇಕು, ಅದು ಮಾಡಲ್ಲ. ಚಿನ್ನ ಮಾಡುವಾಗ ಹಾಗೆ ಆಯಿತು ರವಿಚಂದ್ರನ್ ಸರ್ಗೆ. ಚಿನ್ನ ಸಿನಿಮಾ ಹಾಂ, ತುಂಬಾ ಒಳ್ಳೆ ಸಿನಿಮಾ ಅದು. ಒಳ್ಳೆ ಸಿನಿಮಾ. ಅದ್ರಲ್ಲಿ ಹಂಗೆ IB ನಲ್ಲಿ ಅವ್ರಿಗೆ ಕೊಟ್ಟಿದ್ದೀವಿ ವೀರೇಶ್ ಸಾರ್ಗೆ. ಯಾರಿಗೆ? ರವಿ ಸರ್ಗೆ. ರವಿ ಸಾರ್ಗೆ. ಯಾವ ಊರು? ಇದು ದುಬಾರೆ ಫಾರೆಸ್ಟ್ ಹತ್ರ, ಮಡಿಕೇರಿಗೂ ಇದಕ್ಕೂ ಮಧ್ಯ, ಕುಶಾಲನಗರದಲ್ಲಿ ಹಾಕಿರೋದು ನಾವು. ಅಲ್ಲೂ ಹಂಗೆ ಆಗೋಯ್ತು. ಅಲ್ಲೂ ಹೆಂಗೋ ರಿಕ್ವೆಸ್ಟ್ ಮಾಡಿ ಕಡೆಗೆ ಆ ಆಫೀಸರ್ನ ಬೇರೆ ಲಾಡ್ಜಿಗೆ ಕರ್ಕೊಂಡೋಗಿ ಹಾಕಿ ಅವನೇನೋ ಒಳ್ಳೆ ಮನುಷ್ಯ ಆಗಿದ್ದರಿಂದ ಆಯಿತು ಅಂತ ಒಪ್ಕೊಂಡು ಹೋದ. ಸೊ ಇವ್ರನ್ನ ಖಾಲಿ ಮಾಡಿಸೋದು ತಪ್ಪಿತು. ಸೊ ಹಾಗೆ ನಾವು ಅಲ್ಲಿ ಕೂಡ ಅದನ್ನು ಮಾಡುವಾಗ ನಾನು ಬೆಳಗ್ಗೆ 4 ಗಂಟೆಗೆ ಎದ್ದು ಬಿಡ್ತಿದ್ದೆ. ಸೊ ಮ್ಯಾನೇಜರ್ ಕೆಲಸ ಬೆಳಗ್ಗೆ 4 ಗಂಟೆಗೆ ಸ್ಟಾರ್ಟು. ನನ್ನ ಕೆಲಸ ಸ್ಟಾರ್ಟು. ನಮ್ಮ ಹಾಸ್ಟೆಲ್ ನೆನಪಾಗಿ ಹೋಗೋದು ನನಗೆ. ನಮ್ಮ ವಾರ್ಡನ್ ಒಬ್ಬರಿದ್ದರು ನಾನು ಓದ್ತಾ ಇದ್ದಾಗ. ಅವರು ಎಲ್ಲ ಬಾಗಿಲು ತಟ್ಕೊಂಬರೋರು. 5:15 ಪ್ರೇಯರ್ಗೆ ಹೋಗ್ಬಿಡ್ಬೇಕು, ಇಲ್ಲಾಂದರೆ ಕಾಫಿ ಕಟ್ಟು, 2ನೇ ದಿವಸ ಟಿಫನ್ ಕಟ್ಟು, 3ನೇ ದಿವಸ ಊಟ ಕಟ್ಟು. ಅಯ್ಯೋ ಹೋದ್ರಾಯ್ತು ಅಂತ 4ನೇ ದಿವಸನೂ ಹೋಗಲಿಲ್ಲ ಅಂದರೆ ಮನೆಗೆ ಲೆಟ್ರ್ ಹಾಕೋರು, ನಿಮ್ಮ ಹುಡುಗ ಸರಿ ಇಲ್ಲ ವಾಪಸ್ ಕರ್ಕೊಂಡೋಗ್ಬಿಡಿ, ನಮ್ಮ ಹಾಸ್ಟ್ಲಿಗೆ ಅನರ್ಹ ಇವನು ಅಂತ. ಅಷ್ಟು ಸ್ಟ್ರಿಕ್ಟ್ ವಾರ್ಡನ್ ಅವರು ಮದ್ದು ಹಾಸ್ಟೆಲ್. ಸೊ ಅಲ್ಲಿ ಇದ್ದಂಥ ವಾರ್ಡನ್ನು ಸೌತ್ ಕೆನಡಾದವರು ಅವ್ರು ಮಂತ್ರ ಹೇಳ್ಕೊಂಬರೋರು ಬಾಗಿಲು ತಟ್ಟೋದು ಎಲ್ಲ ರೂಮ್ಗೂ. ವೆಂಕಟೇಶೋ ವಾಸುದೇವ ಪ್ರದ್ಯುಮ್ನೋ ವಿತವಿಕ್ರಮ ಶಂಕರಷ್ಣ ನಿರ್ದೇಶ ಶೇಷಾದ್ರಿಪತೆ ದೇವಚಿ ಅಂದ್ಬಿಟ್ಟು ಬಾಗಿಲು ತಟ್ಕೊಂಬರೋರು. ನಾನು ಅದನ್ನು ಮಾಡ್ಕೊಂಡು ಎಲ್ಲರನ್ನೂ ಎಬ್ಸೋದು. ಒಂದು ದಿವಸ ಯಾವತ್ತೂ ಹೋಗಿಲ್ಲ. ಮಹಾಬಲ ಅಂತ ಡ್ರೈವರು ಮತ್ತಿನ್ನು ಭೋಜರಾಜು ಪರ್ಸನಲ್ ಆಗಿ ಇವರಿಗೆ ರವಿಚಂದ್ರನ್ ಜೊತೆ ಕೆಲಸ ಮಾಡ್ತಾಯಿದ್ದವರು ಅವರೆಲ್ಲ. ಏನು ಸರ್ ಇವತ್ತು ಎಲ್ಲಿ ಮಂತ್ರ ಬರಲೇ ಇಲ್ವಲ್ಲ ನಿಮ್ಮದು ಅನ್ನೋರು. ಸೊ ಆ ರೀತಿ ಆ ಸೆಂಟ್ರ್ ಆಫ್ ದಿ ಟೌನ್ ನಾನಿದ್ದು ಹೋಟ್ಲಿಂದ ಅಲ್ಲಿಗೆ ಹೋಯ್ತಾ ಕಾಫಿ, ಇಲ್ಲಿಗೆ ಹೋಯ್ತೇನಪ್ಪ, ರವಿ ಸಾರಿಗೆ ಕಳಿಸ್ಬಿಡಿ, 5:15 ಕಮ್ಮಿ ಕೊಡಬೇಡಿ ಅವರಿಗೆ, ಮತ್ತು 4 ಗಂಟೆಗೆ ಹೋಗಿ ಕಾಫಿ ಕೊಟ್ಬಿಟ್ಟಿರ, 5:15 ಎಬ್ಸಿ ಅವ್ರಿಗೆ ಸಾಕು, ಬೆಡ್ ಕಾಫಿ ಕೊಟ್ಬಿಟ್ಟು ಅಂಥೇಳಿ ಎಲ್ಲ ಫಾಲೋ ಮಾಡಿಬಿಟ್ಟು ಎಲ್ಲರನ್ನು ಲೊಕೇಶನ್ಗೆ ಕಳಿಸ್ಬಿಡ್ತಿದ್ದೆ. ಕಳಿಸಿ ನನ್ನ ಶಿಷ್ಯ ಒಬ್ಬಿದ್ದ ಗಂಗಾಧರ ಅಂತ, ಅವನ್ನ ರೆಡಿ ಮಾಡಿ ಕಳಿಸ್ಬಿಟ್ಟು ಮುದ್ದೋಗಪ್ಪ ಅಲ್ಲಿ ಏನೇನು ಬೇಕೆಲ್ಲ ರೆಡಿ ಮಾಡಿಸಿ, ಎಲ್ಲಿ ಕಾರ್ ಪಾರ್ಕಿಂಗು ಏನು ಎತ್ತ ದುಬಾರೆ ಫಾರೆಸ್ಟಲ್ಲಿ ಎಲ್ಲ ಪ್ಲ್ಯಾನ್ ಮಾಡ್ಕೊ, ಆ ಬೋಟ್ ನನಗೆ ಹಿಂಗೆ ಹೇಳಿದ್ದೀನಿ, ಇಂಥನಿಗೆ ಹಿಂಗೆ ಮಾಡಿದ್ದೀನಿ ಎಲ್ಲ ಮಾಡ್ಕೊ ಅಂತ ಅವ್ನು ಕಳಿಸ್ಬಿಟ್ಟು ಆಮೇಲೆ ನಾನು ಸ್ನಾನ ಗೀನ ಮಾಡಿ ಪೂಜೆ ಮುಗಿಸ್ಕೊಂಡು ಹೋಗೋದು. ಅಲ್ಲಿ ಹೋದರೆ ನಾನು ಲೇಟಾಗಿ ಬಂದಿದ್ದು ನೋಡ್ಬಿಟ್ಟು ಅಲ್ಲಿ ರವಿ ಸರ್ಗೆ ಏನು ರಿಪೋರ್ಟು ನೋಡಿ ಸರ್, ನಮ್ಮ ಬಾಸ್ ಈಗ ಬರ್ತಾಯಿದ್ದಾರೆ ಆರಾಮಾಗಿ. ಯಾರು? ಗಂಗಾಧರನೇ. ನಾನು ಬೆಳಗ್ಗೆ 4 ಗಂಟೆಗೆ ರೆಡಿಯಾಗಿದ್ದು, ಎಲ್ಲರನ್ನು ಎಬ್ಸಿದ್ದು, ಕಾಫಿ ಕಳಿಸಿದ್ದು, ಇವನು ಆರಾಮಾಗಿ ಇವನು ಚಿಕ್ಕ ಹುಡುಗ ಅಂತೇಳಿ ಆರಾಮ್ ಮಲ್ಕೊಳಪ್ಪ ಅಂತ ನಿಧಾನಕ್ಕೆ ಎಬ್ಸಿ ಇವನು ಕಳಿಸಿದ್ದು ಎಲ್ಲ ಹೊರಟೋಯ್ತು. ಓ ಇವನೇನು ಹನಿಮೂನಿ ಬಂದಿದ್ದಾನ ಇಲ್ಲಿ ಅನ್ನೋ ಥರ ಆರಾಮಾಗಿ ಬರ್ತೇನೆ ಅನ್ನೋ ಇಂಪ್ರೆಷನ್ನು ಅವರಿಗೆ. ಅದಕ್ಕೆ ಮುಂಚೆ ಮಂಜ ಬಾರ ಇಲ್ಲೇ ನೀನು ಯಾಕೆ ಅಲ್ಲಿ ಹೋಗ್ತೀಯ ಕಂಟ್ರೋಲ್ ಮಾಡೋಕ್ಕೆ, ಪೊಲೀಸ್ಗಳು ನೀನು ನನ್ನ ಜೊತೆ ಇರ್ಬೇಕು ನೀವು ಅಂತ ಹೇಳೋರು ರವಿ ಸರ್. ಅಷ್ಟು ಪ್ರೀತಿ ನಾನು ಕಂಡ್ರೆ ಅವ್ರಿಗೆ. ನನ್ನ ಕೆಲಸ ಇದು, ನೀನು ಆರ್ಟಿಸ್ಟ್ ಬೇರೆ ಅಲ್ಲ, ನಾ ಯಾಕೆ ಓಡಾಗ್ತೀಯ ಅಲ್ಲಿ, ಸುಮ್ಮನೆ ಇರೋ ಅಂತ. ಅಷ್ಟು ಇಂಪ್ರೆಷನ್ ಇದ್ದವರಿಗೆ ಈ ಮಳೆ ಕಡೆಯಿಂದ ಸ್ವಲ್ಪ ಶೂಟಿಂಗ್ಗಳು ಅಪ್ಸೆಟ್ ಆಗಿ ಶುರುವಾಯಿತು. ಮಳೆಯಿಂದ ಅಂದರೆ ಶೂಟಿಂಗು ಮಾಡೋಕ್ಕಾಗಲ್ಲ, ವೆಯ್ಟಿಂಗು, ಸುಮ್ಮನೆ ಚಾರ್ಜಸ್ 2 ದಿವಸ 3 ದಿವಸ ಈ ಥರ. ಸಂಡೇ ಏನು ಮಾಡಿದ್ರು ಬೆಳಗ್ಗೆಯಿಂದ ಏನು ಕೆಲಸ ಇರಲ್ಲ, ನೈಟ್ ಎಫೆಕ್ಟ್ ಮಾಡೋಣ, ಅಷ್ಟೊತ್ತಿಗೆ ಮಳೆನೂ ಕಮ್ಮಿ ಆಗಿರುತ್ತೆ ಅಂಥೇಳಿ ನೈಟ್ ಪ್ಲ್ಯಾನ್ ಮಾಡಿ ಒಂದು 4 ಬೈಕ್ ಬೇಕಪ್ಪ ಕರೆಸ್ಬಿಡು ಅಂದರು. ಅಲ್ಲಿ ಟಿಬೆಟಿಯನ್ಸ್ ಕ್ಯಾಂಪ್ ಅಂತ ಇದೆ, ಅಲ್ಲಿ ತುಂಬ ಬೈಕ್ ಇಟ್ಕೊಂಡಿರೋರು ಇದ್ದಾರೆ, ಟಿಬೆಟಿಯನ್ಸು ಅವರು ಇವರೆಲ್ಲ ಸ್ಟೂಡೆಂಟ್ಸು ಅವರೆಲ್ಲ ಬೇಜಾನಿವೆ. ಆವಾಗ ಚಿನ್ನ ಮಾಡುವಾಗ 50 ರೂಪಾಯಿಗೆ 3 ಲೀಟ್ರು ಪೆಟ್ರೋಲ್ ಬರ್ತಾಯಿತ್ತು. ಸೊ ಇವನು ಕರೆದೆ ನಮ್ಮ ಶಿಷ್ಯನ ಗಂಗಾಧರಂಗೆ, 50 ರೂಪಾಯಿ 4 ಬೈಕಿಗೆ ತಗೊಳಪ್ಪ, 200 ರೂಪಾಯಿ ಕೊಟ್ಬಿಡು, ಇದು ಬರೀ ಪೆಟ್ರೋಲ್ ಅಡ್ವಾನ್ಸ್ ಅವ್ರಿಗೆ ಹಾಕ್ಕೊಂಬರೋಕ್ಕೆ, ಅಲ್ಲೇನು ಹೆಚ್ಚಿಗೆ ಚೇಸಿಂಗ್ ಎಲ್ಲ ಏನಿಲ್ಲ, ಹಾಕ್ಕೊಂಬರಲಿ, ಅವ್ರ ಅಮೌಂಟ್ ಏನಿದೆ ಶೂಟಿಂಗ್ ಆದ್ಕೊಳ್ಳೆ ಕೊಟ್ಟು ಕಳ್ಸೋಣಂತೆ ಅಂತ ಹೇಳ್ಬಿಟ್ಟೆ. ಆಯಿತು ಅಂತ ಹೋದ, ಕೊಟ್ಟಿದ್ದೀನಿ ಎಲ್ರಿಗೂ ಅಂತ ಹೇಳ್ದ. ನಾವೆಲ್ಲ ಶೂಟಿಂಗ್ ಹೋದವು. 6 ಗಂಟೆಗೆ ಲೈಟಿಂಗ್ ಸ್ಟಾರ್ಟ್ ಆಯಿತು. ಸಂಜೆ 6 ಗಂಟೆಗೆ ಸಂಜೆ ನೈಟ್
ನೈಟ್ ಎಫೆಕ್ಟು ಫಾರೆಸ್ಟಲ್ಲಿ ಬೇರೆ ಆ ಕಡೆಯಿಂದ ಲೈಟ್ ಈ ಕಡೆಯಿಂದ ಲೈಟು, ಅಲ್ಲೊಂದು ಕ್ರೈನ್ ಹಾಕಿ ಅದ್ರ ಮೇಲೊಂದು ಲೈಟ್ ಹಾಕಿ, ಮರ ಆದ್ಬಿಟ್ಟು ಅಲ್ಲೊಂದು ಹಾಕಿ ಲೈಟು, 7:15 7:45 ಹೊತ್ತಿಗೆ ಲೈಟಿಂಗ್ ರೆಡಿ ಆಯಿತು. ಎಲ್ಲೋ ಇಷ್ಟೊತ್ತಾರು ಬೈಕೆ ಬಂದಿಲ್ಲಲ್ಲೋ ಅಂದರು. ಒಂದು ಬೈಕ್ ಸೌಂಡು ಇಲ್ಲ. ಏನಪ್ಪ ಏನಾಯಿತು? ಎಲ್ಲ ಬಂದ್ಬಿಡ್ತಾರೆ ದುಡ್ಡು ಕೊಟ್ಟಿದ್ದೀನಿ. ದುಡ್ಡು ಕೊಟ್ಟರೆ ಪ್ರಶ್ನೆ ಕಣೆ. 6 ಗಂಟೆ ಕಾಲ್ ಶೀಟು, ಸಂಜೆ ಎದ್ದಾಗ 5:15 ಇಲ್ಲಿರಬೇಕು. 7:45 ಆಯ್ತಲ್ಲ, ಎಲ್ಲಿ ಗಾಡಿಗಳು? ಏನು ಗೊತ್ತಾಗ್ತಾ ಇಲ್ಲ. ಯಾಕೆ ಆಯ್ತು ಗೊತ್ತಿಲ್ಲ. ಅಡ್ವಾನ್ಸ್ ಎಲ್ಲ ಕೊಟ್ಬಿಟ್ಟಿದ್ದೀನಿ ಸರ್, ಆದರೆ ಬಂದಿರೋ ನಾನು ಏನು ಮಾಡಲಿ ಸರ್, ಪ್ಯಾಕಪ್ ಅಂದರು. ಅವ್ರ ಗಾಡೀಲಿ ಅವ್ರು ಹೊರಟೋಗೋರು, ನಮ್ಮ ಗಾಡೀಲಿ ನಾವು ಹೋಗ್ತಾ ಇದ್ದೆ. ಮಂಜ ಬಾರ ಇಲ್ಲಿ ಅಂದರು ರವಿ ಸರ್. ಹತ್ತ ಗಾಡಿನ ಡಬ್ಬ ನನ್ನ ಮಗನೇ, ಏನೋ ಒಳ್ಳೆ ಕೆಲಸಗಾರ ನಿನ್ನ ಇಟ್ಕೊಂಡ್ರೆ ಹಿಂಗೇನೋ ಮಾಡೋದು. ಒಂದು 4 ಬೈಕ್ ರೆಡಿ ಮಾಡೋಕ್ಕೆ ಯೋಗ್ಯತೆ ಇಲ್ವಾ ನಿನಗೆ? ಏನು ಮಾತಾಡೋದು ನಾನು? ಸರ್ ಅದು ಗಂಗು. ಏನು ಗಂಗು? ನೀನು ಅಷ್ಟಂಗೆ ತಾನೇ ಅವನು, ನೀನು ಅದೆಲ್ಲ ಫಾಲೋ ಮಾಡ್ಕೋಬೇಕು. ಹೊರಟ್ನ ಏನೋ ಅವ್ನ ನಂಬರ್ ತೊಗೊಂಡು ಇನ್ನೊಂದು ಮಾಡಿ, PP ನಂಬರ್ ಇದೆಯಾ, ಸ್ವಂತ ಫೋನ್ ಇದೆಯಾ, ಎಷ್ಟೊತ್ತಿಗೆ ಬರ್ತಾರೆ, ಏನು ಎತ್ತಾ, ಬೆಳಗ್ಗೆನೇ ತಾನೇ ಪ್ಲ್ಯಾನ್ ಆಗಿರೋದು ಸಾಯಂಕಾಲಕ್ಕೆ ಬೇಕು ಬೈಕು ಅಂತೇಳ್ಬಿಟ್ಟು. ಯಾಕೆ ನೀನು ಮಾಡಿಲ್ಲ? ಯಾರು ಕಟ್ಕೊಡ್ತಾರೆ ಇವತ್ತಿನ ಲಾಸ್ ಎಲ್ಲ? ಡಬಲ್ ಬಾಟಾಗಳು ಬೇರೆ, ಸಂಡೇ ಔಟ್ಡೋರ್ ಬೇರೆ, ನೈಟ್ ಎಫೆಕ್ಟ್ ಬೇರೆ, ಮತ್ತು ಕಾಡದೆಲ್ಲ ಲೈಟ್ ಮಾಡಿಸ್ಬಿಟ್ಟವ್ರೆ. ಹಾಂ, ಇಡೀ ಕಾಡಿಗೆಲ್ಲ ಲೈಟಿಂಗ್ ಮಾಡ್ಸಂಗೆ ಕಾಯ್ತಾ ಇದ್ದೀನಲ್ಲಪ್ಪ. ಚೆನ್ನಾಗಿ ಉಗಿದ್ಬಿಟ್ಟು ಕರ್ಕೊಂಬಂದರು. ಏನಪ್ಪ ಇದು, ಇಷ್ಟೆಲ್ಲ ನಾನು ಪ್ಲ್ಯಾನಿಂಗ್ ಮಾಡಿ ಎಷ್ಟು ಸಿನಿಮಾಗಳು ಮಾಡಿದ್ದೀನಿ, ಒಂದು ಕೆಟ್ಟ ಹೆಸರು ತೊಗೊಂಡಿಲ್ಲ. ಇವತ್ತೇನಪ್ಪ ಹಿಂಗಾಗೋಯ್ತು ನನಗೆ, ಯಾಕೆ ಹಿಂಗಾಗೋಯ್ತು? ಆಮೇಲೆ ಅಲ್ಲಿ ಒಂದು ಇದ್ರ ಶಾಟ್ ಇತ್ತು, ಗನ್ನಲ್ಲಿ ಹಿಂಗೆ ಶೂಟ್ ಮಾಡಿದ್ರೆ ಆನೆಗಳ ಓಡೋಗೋ ಥರ ಹ್ಯಾಟ್, ಚಿನ್ನ ಸಿನಿಮಾದಲ್ಲೇ. ಹಾಂ. ಸೊ ಅದಕ್ಕೊಂದು ಹಿಂಗೆ ಟಿಶ್ ಅಂತ ಹಿಂಗೆ ಹೊಡೆದಾಗ ಡಮ್ಮಿ ಗನ್ನಲ್ಲಿ ನೀರು ಬರಬೇಕಲ್ಲ, ಅಲ್ಲಿ ಹೊಡೆದಿದ್ದಾರೆ ಅಂತ ಎಸ್ಟಾಬ್ಲಿಷ್ ಆಗಬೇಕಲ್ಲ. ಅದಕ್ಕೆ ಒಂದು ಡೈನಮಿಂಟ್ ಥರದ್ದು ಏನಾರು ಒಂದು ತರಿಸಪ್ಪ ಅಂದರು. ನೀರು ಬ್ಲಾಸ್ಟ್ ಇದಾಗಕ್ಕೆ ಸರಿ ಅಂತ ಯಾರನ್ನ ಕೇಳ್ಕೊಂಡೆ. ಸಿಕ್ಕದ, ಡೈನಮಿಂಟ್ ತಗೊಂಬಪ್ಪ ಅಂದೆ. ಡೈನಮಿಂಟ್ ಹಾಕದ, ಎಫೆಕ್ಟ್ ಬಂತು, ಶಾರ್ಟ್ ವಾಕ್ಯ ಆಯಿತು. ಪಕ್ ಅಂತ 2 ಮೀನು ಆ ಬಾಂಬೆ ಹಾಕಿದ್ದಕ್ಕೆ ಸತ್ಬಿಟ್ಟು ಹೊರಗಡೆ ಬಂದು ಅಲ್ಲೇ ಫ್ರೈ ಮಾಡಿಸಾಯ್ತು. ಅದನ್ನ ಸಖತ್ತಾಗಿತ್ತು ಟೇಸ್ಟು, ಎಲ್ಲ ಖುಷಿಯಾದರು. ಅದು ಕಾವೇರಿ ಹೊಳೆಯಲ್ಲಿ. ಹಾಂ, ಹೊಳೆಯಲ್ಲಿ ಮಾನೇಶ್ ಏನು ಮಾಡ್ರು, ಈ ಪರ್ಪಸ್ಗೆ 2 ಬಾಂಬ್ ತರಿಸಿರು. ಏನಕ್ಕೆ? ಇನ್ನೂ 4 ಮೀನು ಹಿಡೀಲಿ, ಎಲ್ಲ ಚೆನ್ನಾಗಿ ಫ್ರೈ ಮಾಡಿಸೋಣ ಅಂತ, ಚೆನ್ನಾಗಿದೆ ಅಂತೇಳ್ಬಿಟ್ಟು. ಅಷ್ಟೊತ್ತಿಗೆ ಆಲ್ರೆಡಿ ಈ ಬಾಂಬ್ ಹಾಕಿರೋದು ಗೊತ್ತಾದ ಕೂಡಲೇ ಅಲ್ಲೊಬ್ಬ ವಾಚರು, ಫಾರೆಸ್ಟ್ ವಾಚರು ಅವನು ಬಂದ. ಸರ್ ಇಲ್ಲಿ ಬೋರ್ಡ್ ಇದೆ ನೋಡಿ ಸರ್, ಆ ಕಡೆ ಕೊನೆಯಲ್ಲಿ ಹಾಕ್ಬಿಟ್ಟಿದ್ದಾರೆ, ಇಲ್ಲಿಲ್ಲ, 1 ಫರ್ಲಾಂಗ್ ಆ ಕಡೆಗಿದೆ, ಇಲ್ಲಿ ಕಮ್ಮಿ ಮಾಶೀರ್ ಮೀನುಗಳು ಅಂತ ಇವೆ, ಭಾಳ ರೇರ್ ಫಿಶ್ಗಳವು, ಅವು ಇಲ್ಲಿವೆ ಈ ದುಬಾರಿನಲ್ಲಿ. ಬಟ್ ಆ ತುದಿಯಿಂದ ಇಲ್ಲಿವರೆಗೂ 1 ಕಿಲೋಮೀಟ್ರ್ವರೆಗೂ ಇಲ್ಲಿ ಯಾವುದೇ ರೀತಿ ಫಿಶಿಂಗ್ ಮಾಡೋದಾಗಲಿ ಅಥವಾ ಬಾಂಬ್ ಹಾಕೋದಾಗಲಿ ಅದೆಲ್ಲ ಮಾಡೋಂಗಿಲ್ಲ ಸರ್. ಬೋರ್ಡ್ ಹಾಕಿದಾರಲ್ಲ ಸರ್, ಏನು ಸರ್ ಹಿಂಗೆ ಮಾಡಿಬಿಟ್ರಿ? ಗೊತ್ತಿರಲಿಲ್ಲಪ್ಪ, ಮಾಡಿಬಿಟ್ರು, ಏನೋ ಎಫೆಕ್ಟಿಗೋಸ್ಕರ ಮಾಡಿದ್ರು. ಬಿಡು, ನಿಗೊಂದು 500 ರೂಪಾಯಿ ಕೊಡಿಸ್ತೀನಿ. ಅವಾಗ 500 ರೂಪಾಯಿ ದೊಡ್ಡ ಅಮೌಂಟು, ಕೊಡಿಸ್ತೀನಿ ಬಿಡು ಅಂತಂದೆ. ಸುಮ್ಮನಾದ, ಆಯಿತು ಅಂತ ಹೋಗಿ ಕೇಳಿದೆ, ಸರ್ ಅವನಿಗೊಂದು 500 ಕೊಡಬೇಕು. ಸುಮ್ಮನೆ ಇರಯ್ಯ ಅಂದರು ರವಿ ಸರ್. ಹಾಂ, ಅವರು ಅದನ್ನು ಸ್ವಲ್ಪ ಇಗ್ನೋರ್ ಮಾಡಿಬಿಟ್ರು. ಅಯ್ಯೋ ಏನಾಗಲ್ಲ ಅಂತ. ಅವನಿಗೆ ಕಾಸು ಕೊಡಲ ಅನ್ನೋ ಸಿಟ್ಟು ಬಂತಲ್ಲ, ಅವನೇನು ಮಾಡಿದಾನೆ, ಹೋಗಿ ಪೊಲೀಸಿಗೆ ಕಂಪ್ಲೇಂಟ್ ಮಾಡಿಬಿಟ್ಟಿದ್ದಾನೆ. ಪ್ರೊಹಿಬಿಟೆಡ್ ಏರಿಯಾದಲ್ಲಿ ಬಾಂಬ್ ಹಾಕಿದ್ರು ಮೀನಿಗೋಸ್ಕರ. ಅಲ್ಲಿ ಲೋಕಲ್ ಪೇಪರ್ನಲ್ಲಿ ನೋಡಿದ್ರೆ ಅವನು ಹೈಲೈಟ್ ಮಾಡ್ಬಿಟ್ಟು ಹಾಕ್ಬಿಟ್ಟ, ಮೀನುಗಳು ಇದಾಗಿದೆ, ಮೀನುಗಳ ಮಾರಣ ಹೋಮ. ಹಾಂ, ಲೋಕಲ್ ಪೇಪರಲ್ಲಿ ಪಬ್ಲಿಸಿಟಿ ಬಂದ್ಬಿಡ್ತಲ್ಲ, ಅದನ್ನು ಹಗುರವಾಗಿ ತಗೊಂಬಿಟ್ರು. ಇದು ಗೊತ್ತಾಗ್ಕೊಳ್ಳಿ ಏನು ಮಾಡ್ರು, ಪ್ರಜಾವಾಣಿನಲ್ಲಿ ದುಬಾರಿಯಲ್ಲಿ ಬಾಂಬ್, ಮಾಶೀರ್ ಮೀನುಗಳು ತೇಲಿ ಹೋದವು, 100 ಮಾಶೀರ್ ಮೀನುಗಳು. ಅದು ಯಾವುದೋ ಒಂದು ಫೋಟೋ ಬೇರೆ ಕಲೆಕ್ಟ್ ಮಾಡಿ ಒಬ್ಬ ಫಾರಿನ್ನವನು ಹಿಂಗೆ ಹಿಡ್ಕೊಂಡಿರೋದು, ಇಷ್ಟು ದಪ್ಪ ಮೀನನ್ನ, ಆ ಫೋಟೋ ಬೇರೆ ಹಾಕ್ಬಿಟ್ಟು ಗೂಗಲಲ್ಲೆಲ್ಲೋ ತೆಗೆದು ಮಾಶೀರ್ ಮೀನುಗಳು ತೇಲಿ ಹೋದವು ಅಂತ ಹೆಡ್ಡಿಂಗಲ್ಲಿ ಹಾಕ್ಬಿಟ್ಟ. ಅದು ಯಾರೂ ಅಲ್ಲ. ಆಮೇಲೆ ನೋಡ್ರೆ ನನ್ನ ಸ್ವಂತ ಚಿಕ್ಕಪ್ಪನ ಮಗಳ ಗಂಡ ಅವನು. ಯಾರು? ರಿಪೋರ್ಟ್ರು. ಆಮೇಲೆ ಹೇಳ್ದ, ಎಲ್ಲ ಆದಮೇಲೆ ಇನ್ಸಿಡೆಂಟು, ಅಯ್ಯೋ ನೀನಿದೆಯಾ ನಂಗೆ ಗೊತ್ತಾಗಿದೆ, ನಾನು ಅಷ್ಟೆಲ್ಲ ಹೈಲೈಟ್ ಮಾಡ್ತಾನೆ ಇರಲಿಲ್ಲ ಕಣೋ, ಯಾರ ಏನೇನೋ ಹೇಳ್ಬಿಟ್ರು ಸಿನಿಮಾದವ್ರು ಹಿಂಗೆ ಮಾಡ್ತಾರೆ ಹಂಗೆ ಮಾಡ್ತಾರೆ ಅಂತ ಆ ಸೆಟ್ಟಿಗೆ ನಾನು ಹಾಕ್ಬಿಟ್ಟೆ ಕಣೋ. ಪ್ರಜಾವಾಣಿಯಲ್ಲಿ ಬಂದ್ಬಿಡ್ತು. ಸುಜಾತನ ಸ್ವರೂಪ ಅಂತನ ಸುಚೇತನ ಸ್ವರೂಪ ಅಂತ ಹಾಕೊಳ್ಳೋಣ ಅವನು ಆರ್ಟಿಕಲ್ಗೆ ಹೆಸರು. ಹಾಂ,
ಸುಚೇತ ಅಂತ ನನ್ನ ಚಿಕ್ಕಪ್ಪನ ಮಗಳು. ಸೊ ಯಾವಾಗ ಅದರಲ್ಲೂ ಬಂದ್ಬಿಡ್ತೋ ಅದರ ನೆಕ್ಸ್ಟ್ ಡೇ ಅಲ್ಲಿ DYSP ಒಬ್ಬರಿದ್ದರು, ಕೊಡಗು ಮಡಿಕೇರಿಗೆ. ಮಡಿಕೇರಲ್ಲ, ಇಲ್ಲಿ ಕುಶಾಲನಗರದಲ್ಲೇ. ನಾವು ಆಗಲೇ 15 ದಿವಸ ಆದರೂ ಕೂಡ ಹೋಗ್ಬಿಟ್ಟು ದೊಡ್ಡ ದೊಡ್ಡ ಆಫೀಸರ್ನ ಒಂದು ಮೀಟ್ ಮಾಡಿ ಕರೆಸಿ ಊಟ ಗೀಟ ಹಾಕೋದು ಆ ಥರ ಏನೂ ಮಾಡಿರಲಿಲ್ಲ. ಅದೆಲ್ಲ ಇರ್ತವಾ? ಹಾಂ, ಅದೆಲ್ಲ ಇರುತ್ತೆ. ಸೊ ಇಲ್ಲದೇ ಆದರೂ ರವಿಚಂದ್ರ ಮೀಟ್ ಮಾಡಬೇಕು ಅನ್ನೋದೊಂದು ಕ್ರೇಜ್ ಇರುತ್ತಲ್ಲ ಅವ್ರಿಗೆ, ಕೆಲವು ಆಫೀಸರ್ಗೆ. ಸೊ ಇವ್ರನ್ನ ಕರ್ಕೊಂಡೋಗಿ ಇಂಟ್ರೊಡ್ಯೂಸ್ ಮಾಡಿ ಬನ್ನಿ ಸರ್ ಒಂದು ದಿವಸ ಊಟಕ್ಕೆ ಏನು ಮಾಡಿದ್ರೆ ಎಲ್ಲ ಆಗ್ಬಿಟ್ಟಿರೋದು. ಈ ಟೆನ್ಷನ್ಗಳಲ್ಲಿ ಶೂಟಿಂಗ್ ಲಾಸ್ ಆಗ್ತಾಯಿದೆ, ಮಿಕ್ಸ್ ಆಗ್ತಾಯಿದೆ, ಮಳೆ ಬರ್ತಾಯಿದೆ, ಕೈ ಕೊಡ್ತಾಯಿದೆ, ಇವೆಲ್ಲ ಟೆನ್ಷನ್ ಇತ್ತಲ್ಲ, ಅದೆಲ್ಲ ಮರ್ತುಬಿಟ್ಟಿದ್ದು. ಸೊ ಈ ಇನ್ಸಿಡೆಂಟ್ ಆದ ಕೂಡಲೇ ಏನು ಮಾಡಿದೆ, ಅವನು ಎಲ್ಲ ಬುಕ್ ತೆಗೆದು ನೋಡ್ಬಿಟ್ಟು ಲಾ ಪಾಯಿಂಟ್ ಎಲ್ಲ ಹಿಡ್ಕೊಂಬಿಟ್ಟು ಈ ಮೀನುಗಳು ಮಾಶೀರ್ ಮೀನು ಇದು ಮಾಡೋದಕ್ಕೆ ಕೂಡ ಒಂದು ಅಫೆನ್ಸ್ ಅಂತೆ, ಯಾವುದೋ ಒಂದು ಇದ್ರ ಪ್ರಕಾರ, ಲಾ ಪ್ರಕಾರ. ಅದನ್ನೆಲ್ಲ ಬಿಲ್ಡಪ್ ಮಾಡಿ ಅರೆಸ್ಟ್ ವಾರೆಂಟು ರವಿಚಂದ್ರನ್. ಬೆಳಗ್ಗೆ ನಾವು 6:15 ಲೊಕೇಶನ್ಗೆ ಹೊರಡಬೇಕು. ಬಂದ, ಸರ್ ತಪ್ಪು ತಿಳ್ಕೊಬೇಡಿ, ಇದು ನಿಮಗೆ ಅರೆಸ್ಟ್ ವಾರೆಂಟ್ ಆಗಿದೆ. ಅಯ್ಯೋ, ನೀವೇನು ನಮ್ಮ ಜೀಪಲ್ಲಿ ಬರಬೇಕಾಗಿಲ್ಲ, ನಿಮ್ಮ ಗಾಡಿಯಲ್ಲಿ ನೀವು ಬರೀಪರಲ್ಲ, ಬಂದು ಅದೇನಿದೆ ಬೇಲ್ ತೊಗೊಂಡು ಮಾಡಿ. ಯಾಕೆ ಏನು ಹಿಂಗೆ ಸರ್, ಮೀನು ಸಾಯಿಸಿದ್ದೀರಾ ನೀವು, ಅದಕ್ಕೋಸ್ಕರ ಅದು ವ್ಯಾಲ್ಯೂಬಲ್ ಮೀನುಗಳು, ಅದು ಮಾಶೀರ್ ಮೀನು ಅಂತ. ಕೂಡಲೇ ಇವ್ರು ಯಾರ್ಯಾರಿಗೋ ಫೋನ್ ಹೊಡೆದ್ರು, ಲೋಕಲ್ನವ್ರು ಯಾರು ಬಂದರು, ಥಿಯೇಟ್ರ್ ಓನರ್ಗಳು ಬಂದರು. ಅದು ಏನು ರೀ ನೀವು ಇದಕ್ಕೆಲ್ಲ ಎಷ್ಟು ಸೀರಿಯಸ್ ಆಗಿ ಮಾಡ್ತೀರ, ಹಂಗೆ ಅಂತ ಏನೇನೋ ಕನ್ವಿನ್ಸ್ ಮಾಡ್ರು, ಆಗ್ತಾಯಿಲ್ಲ. ಅಷ್ಟೊತ್ತಿಗೆ ಸುರೇಶ್ ಅಂತ ಫೈಟ್ ಮಾಸ್ಟರ್ ಹೊಸಬ, ಅವನು ಬಂದ. ಇನ್ಸಿಡೆಂಟ್ ಆದಾಗ ಅವನಿಲ್ಲ ಅವನು, ಬಟ್ ಅವತ್ತು ಬಂದ ಅವನು. ನೋಡ್ರಿ ಇವೆಲ್ಲ ಈ ಫೈಟು, ಸ್ಟಂಟು, ಗನ್ನು ಇವೆಲ್ಲ ಫೈಟ್ ಮಾಸ್ಟ್ರಿಗೆ ಬರುತ್ತೆ. ಏನಪ್ಪ ನಿನ್ನ ಹೆಸರು? ಹಾಂ, ಅವನ ಹೆಸರು ಬರ್ಕೊಂಡ್ರೆ ಅಲ್ಲಮ್ಮ. A2 A1 ರವಿಚಂದ್ರನ್. A1 ರವಿಚಂದ್ರನ್. ನೀವು ಇದ್ದೀರಾ, ಮ್ಯಾನೇಜರ್ ಇಲ್ಲ. ಸರಿ, ರವಿ ಸರ್ ಬೈದರು, ಯಾಕೋ ಬಂದೆ? ಇದೆಲ್ಲ ಡಬ್ಬ ಮ್ಯಾನೇಜರ್, ನಿನ್ನ ಕೆಲಸ ಅಲ್ವೇನೆ ಇದು, ನೀನು ಹೇಳ್ಬೇಕು ತಾನೆ ಅಂತ. ನಾನು ಯಾವ ಬಾಯಿಂದ ಹೇಳಲಿ ಸರ್, ಅವತ್ತು ಹೇಳಿದ್ನಲ್ಲ ಸರ್, ಇಲ್ಲಿ ಹಾಕಂಗಿಲ್ಲ, ಅವ್ನಿಗೇನು ಅವ್ನು ಕೊಟ್ಟು ಕಳ್ಸೋಣ ಅಂತ ಹೇಳಿದ್ನಲ್ಲ ಸರ್ ಅಂತ. ಯಾವಾಗ ಅವ್ರ ಎದುರುಗಡೆ ಎಲ್ಲ ಹೇಳೋಕ್ಕಾಗತ್ತಾ ಇನ್ಸ್ಪೆಕ್ಟರ್ ಎದುರಿಗೆ? ಸರಿ, ಇವ್ರನ್ನ ಬಚಾವ್ ಮಾಡೋಣ, ನಮ್ಮ ಕತೆ ನಾವು ನೋಡ್ಕೊಂಡಂತೆ. ಸರ್, ನಾನೇ ಪ್ರೊಡಕ್ಷನ್ ಮ್ಯಾನೇಜರು, ಹೋಲ್ ಆ್ಯಂಡ್ ಸೋಲ್ ರೆಸ್ಪಾನ್ಸಿಬಲ್ ಪರ್ಸನ್, ಅವ್ರನ್ನ ಬಿಟ್ಬಿಡಿ ಸರ್, ನನ್ನ ಅರೆಸ್ಟ್ ಮಾಡಿ ಸರ್. ನಿನ್ನ ಹೆಸರು ಮಂಜಯ್ಯ, ನಿಮ್ಮಪ್ಪ ವೆಂಕಟಕೃಷ್ಣಯ್ಯ, ಅಕ್ಕ A3. 3 ಜನಕ್ಕೆ ಅರೆಸ್ಟ್ ವಾರೆಂಟ್. ಅಯ್ಯೋ, ಅವ್ರ ಪಾಡಿಗೆ ಅವ್ರು ಬಂದು ಹೊರಟರು ಜೀಪಲ್ಲಿ. ರವಿ ಅವ್ರ ಗಾಡೀಲಿ ಹೊರಟರು, ನಾವು ಇನ್ನೊಂದು ಗಾಡಿ ತಗೊಂಡು ನಾವು ಹೊರಟು. ಅಲ್ಲಿ ಹೋದ್ವೋ ಏನೋ ಮಾಡ್ದು, ಬೇಲ್ ತಗೊಂಡ್ಬಂದು. ಸರಿ, ಕೋರ್ಟಿಗೆ ಬರಬೇಕಾಗತ್ತೆ ನೀವು ಕರೆದಾಗ ಅಂದರು. ಬೇಲ್ ಸೇಮ್ ಡೇ ಸಿಗ್ತಾ? ಅಂದರೆ ಏನೋ ಬರ್ಕೊಟ್ಟು ಹೋಗ್ಬೋದು ಅಂತ, ಮುಚ್ಚಳಿಕೆ. ಮುಚ್ಚಳಿಕೆ ಬರ್ಕೊಟ್ಟು. ಸೊ ಲಾಯರ್ನ ಕರ್ಕೊಂಡೋಗಿದ್ದು. ಸೊ ನೀವು ಬಂದು ಇದು ಮಾಡಬೇಕಾಗತ್ತೆ ಸರ್ ಅಂದರು. ಅದಾಯಿತು. ಸೊ ಆಮೇಲೆ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಆಗಿದೆ. ಕಡೆಗೆ ಯಾರೋ ಇವ್ರಿಗೆ ಗೈಡ್ ಮಾಡಿದ್ದಾರೆ, ಎಲ್ಲ DYSP ಹತ್ರ ಮಾತಾಡಿದ್ದಾರೆ, ಏನೋ ಒಂಚೂರು ಆ ಕಡೆ ಅಡ್ಜಸ್ಟ್ಮೆಂಟ್ಸ್ ಎಲ್ಲ ಆಗಿದೆ. ಅಯ್ಯೋ, ಆದಮೇಲೆ ಅವನು ಎಷ್ಟು ಕಿಲಾಡಿ ಅಂದರೆ ಇನ್ಸ್ಪೆಕ್ಟ್ರು ನನಗೆ ಸ್ಟೇಷನ್ಗೆ ಬರೋಕ್ಕೆ ಹೇಳ್ದ. ಇದು ಎಲ್ಲ ಆದಮೇಲೆ ಕೇಸ್ ನಡೀತಾ ಇರುವಾಗ ಒಂದು ಸಲ ಏನೋ ಹೋಗಿ ಬಂದು ನಾವು ಹೋಗಿ ಆಯಿತು ಸ್ವಾಮಿ ಅಂದ್ಬಿಟ್ಟು. ಅವ್ರು ಫ್ರೀ ಇದ್ದಾರೆ, ಇವ್ರು ಫ್ರೀ ಇಲ್ಲ, ಇವ್ರು ಫ್ರೀ ಇದ್ದಾರೆ, ನಾನು ಫ್ರೀ ಇಲ್ಲ, ನಾನು 3 ಜನ ಫ್ರೀ ಇದ್ದರೆ ಡೇಟ್ ಇಲ್ಲ ಅಲ್ಲಿ ಕೋರ್ಟಲ್ಲಿ, ಈ ಥರ ಆಗ್ತಾಯಿತ್ತು. 6 ತಿಂಗಳು ಕಳೆದೋಯ್ತು. ಇವನು ಫೋನ್ ಮಾಡಿಬಿಟ್ಟು ನಿಮ್ಮ ಮ್ಯಾನೇಜರ್ನ ಕಳಿಸ್ಕೊಡಿ ಸಾಪ ಕುಶಾಲನಗರಕ್ಕೆ ಏನಿದೆ ಇನ್ಸ್ಪೆಕ್ಟ್ರು. ನಾನು ಹೋದಾಗ ಬಾಂಬ್ ಕೊಟ್ಟಿದ್ನಲ್ಲ, ಡೈನಮಿಟ್ಸ್ ಭಾಷಾ ಅಂತಲ ಏನೋ ಅವನ ಹೆಸರು, ಅವನು ಸ್ಟೇಷನಲ್ಲಿದ್ದ. ಇವರೇನು ಮಾಡಿದ್ದಾರೆ, ಅವನ ಮೇಲೆ ಹಾಕ್ಬಿಟ್ಟು ಕೇಸ್ನ ಅವನ ಮೇಲೆ ಮಾಡೋಕ್ಕೆ ಪ್ಲ್ಯಾನ್ ಮಾಡಿದ್ದಾರೆ. ಅನ್ಅಫಿಷಿಯಲಿ ಇವನು ಇದನ್ನೆಲ್ಲ ಡೈನಮಿಟ್ ಎಲ್ಲ ಕೊಟ್ಟಿದ್ದಾನೆ ಇವನು ಅಂಥೇಳಿ ಕೇಸ್ ಅವನ ಮೇಲೆ ಹಾಕಬೇಕು ಅಂತ. ಅವನು ಬಡಪಾಯಿ, ಅವನು ನನಗೂ ಗೊತ್ತಿಲ್ಲ, ಕರೆದ್ರೆಲ್ಲ ಹೋದೆ ಸ್ಟೈಲಾಗಿ. ಬರ್ರಿ ಮ್ಯಾನೇಜರ್ ಸಾಹೇಬ್ರೆ ನೋಡಿ, ಇವನೇನಾ ನಿಮಗೆ ಕೊಟ್ಟೊಂದು ಡೈನಮಿಂಟು ಅಂದರು. ಹಿಂಗೆ ನೋಡಿದೆ, ಹೌದು ಸರ್, ಸರಿ ನೀವು ಹೋಗಿ. ಬಂದ್ಬಿಟ್ಟೆ, ಏನು ವಿಷಯನೇ ಗೊತ್ತಿಲ್ಲ ನನಗೆ. ಇದೇನೇ ಬರೀ ಕರೆದ್ರು ತೋರಿಸಿರು, ಇವನೇ ಅಂದೆ ಕಳಿಸ್ಬಿಟ್ರಲ್ಲ ಅಂತ. ಅವರೇನು ಮಾಡಿದ್ದಾರೆ,
ನಿನ್ನ ಮೇಲೆ ಮ್ಯಾನೇಜರ್ ಕಂಪ್ಲೇಂಟ್ ಮಾಡಿದ್ದಾರೆ, ಅದಕ್ಕೆ ಸಾಕ್ಷಿ ಹೇಳಕ್ಕೆ ಕರೆಸಿದ್ದವರು. ನಿನ್ನ ಎದುರಿಗೆ ಹೇಳಿದ್ರಲ್ಲಪ್ಪ ನೀನೇ ಕೊಟ್ಟಿ ಸಪ್ಲೈ ಅಂತ ಅವನ್ನ ಆಲಿಸ್ಯಾರೆ ಕೋರ್ಟಿಗೆ 2 ವರ್ಷ. ಆಮೇಲೆ ಅದು ಯಾರ ಕಡೆಯಿಂದ ಹೋಯ್ತೋ, ದುಡ್ಡು ಎಷ್ಟು ಇಸ್ಕೊಂಡೋ, ಅದು ಏನು ಮಾಡಿದ್ರೋ, ಏನೇನಾಯ್ತು ಕತೆಗಳು ನಂಗೆ ಗೊತ್ತಿಲ್ಲ. ಒಟ್ಟಿನಲ್ಲಿ ಬಿ ರಿಪೋರ್ಟ್ ಆಯಿತು ಕೇಸು. ಬಿ ರಿಪೋರ್ಟ್ ಅಂದರೆ ಇಲ್ಲ, ಸರಿಯಾಗಿ ಯಾವುದೂ ಸಾಕ್ಷಿ ಇಲ್ಲ ಅಂದ್ಬಿಟ್ಟು ಕ್ಲೋಸ್ ಮಾಡಿದ್ರು. ಅಯ್ಯೋ. ಆದರೆ ನಾನು ನನ್ನ ಹೆಂಡ್ತಿರು ಮಾಡುವಾಗ ರಾಕ್ಲೈನ್ ಸರ್ ಪ್ರೊಡಕ್ಷನ್ ನಾವು ಮತ್ತೆ ದುಬಾರಿಗೆ ಹೋಗ್ಬೇಕಾಯ್ತು. ಅಲ್ಲಿ ಆ ಟಿಬೆಟಿಯನ್ ಕ್ಯಾಂಪಲ್ಲೇ ಶೂಟಿಂಗ್, ಯಾಕೆಂದ್ರೆ ಅವು ಟಿಬೆಟ್ ಸ್ಟೋರಿ ತೋರಿಸ್ತೀವಿ, ಪ್ರೇಮ ಮತ್ತು ಇವ್ರದ್ದು ಇದು ಮಾಡುವಾಗ ಮದುವೆ ಆಗ್ತಿದೆ ಅನ್ನೋ ಥರ ತೋರಿಸ್ಬೇಕಿತ್ತು. ಅಲ್ಲಿ ಶೂಟಿಂಗ್ ಪ್ಲ್ಯಾನ್ ಮಾಡ್ತಾಯಿದ್ದೀವಿ. ಒಂದು ಗ್ಯಾಂಗ್ ಬಂತು, ಒಂದು 20 ಜನದ್ದು ತಮ್ಮ ಅಂತ ಕೋಲ್ಗೆಲ್ಲ ಹಿಡ್ಕೊಂಡು ನೋಡಿದ್ರೆ ಇದೇ ಭಾಷಾ ಅನ್ನೋ ವ್ಯಕ್ತಿ ಅಲ್ಪಸಂಖ್ಯಾತರು ಕಟ್ಕೊಂಬಂದ್ಬಿಟ್ಟಿದ್ದಾನೆ. ಚಾಕು ಚೂರಿ ಒಂದಿಲ್ಲ ಅಷ್ಟೇ, ದೊಣ್ಣೆ ಎಲ್ಲ ರೆಡಿ ಇದೆ. ಒಟ್ಟಿನಲ್ಲಿ ನನ್ನ ಕತೆ ಮುಗಿಸ್ಬೇಕು. ಇವನು ಇಲ್ಲೇ ಆಗಿದ್ದು ನಮಗೆ. ನಮ್ಮನ್ನು ಬಡವ್ರನ್ನ ಅಲಿಸ್ಬಿಟ್ರು 2 ವರ್ಷ ಕೋರ್ಟಿಗೆ ಅಂಥೇಳಿ ಬಂದೋನೇ ಏನು ನನ್ನ ಮೇಲೆ ಎಗರಾಟ. ಇವತ್ತು ಬಿಡಲ್ಲ ಕಣೋ ನಿನಗೊಂದು ಗತಿ ಕಾಣಿಸ್ಬಿಡ್ತೀವಿ ನಾವು, ಮತ್ತೆ ಜೈಲಿಗೆ ಹೋದ್ರೂ ಪರವಾಗಿಲ್ಲ ಅಂತ ಶುರು ಮಾಡ್ಬಿಟ್ಟು. ಇದೆಲ್ಲ ಅವನಿಗೇನು ಗೊತ್ತು ಬ್ಯಾಕ್ಗ್ರೌಂಡ್ ಏನೇನಾಗಿದೆ ಅಂತ. ಕಡೆಗೆ ಅಷ್ಟರೊಳಗೆ ಆಲ್ರೆಡಿ 3-4 ವರ್ಷ ಆಗೋಯ್ತಲ್ಲ, ಇನ್ನೊಂದು 2-3 ಒಳ್ಳೊಳ್ಳೆ ಸಿನಿಮಾಗಳು ಮಾಡಿದ್ದೆ, ಫೇಸ್ ರೆಕಗ್ನೈಸೇಷನ್ ಇತ್ತು. ಸೊ ಊರಿನ ಸಪೋರ್ಟರ್ಸ್ ಅವರು ಇವರೆಲ್ಲ ಬಂದು ಕೂತ್ಕೊಂಡು ಕಾಂಪ್ರಮೈಸ್ ಮಾಡಿ ಅವನು ಮುಚ್ಚಳಿಕೆ ಬರ್ಕೊಟ್ಬಿಡು, ನಮಗೂ ಇವ್ರಿಗೂ ಸಂಬಂಧ ಇಲ್ಲ ಅಂತ. ಅವ್ನು ಏನಾರು ಕೊಡಿಸ್ತಾರೆ, ಒಂದು 5,000 ರೂಪಾಯಿ ಕೊಡಿಸ್ತಾರೆ, ತೊಗೊಂಡು ಹೊರಟೋಗು ಅಂಥೇಳಿ ಒಪ್ಕೊಂಡ ಅವನು. ಆಮೇಲೆ ಹೋಗಿ ರವಿ ಸರ್ಗೆ ಹಿಂಗಾಗಿದೆ ಸರ್, ಹೊರಗಡೆ ಬಂದು ಗ್ಯಾಂಗ್ ಕಟ್ಕೊಂಬಂದ್ಬಿಟ್ಟಿದ್ದಾನೆ ಸರ್ ಅವನು ಅಂತ ಹೇಳಿದೆ. ಸರಿ ಅಂಥೇಳಿ 5,000 ರೂಪಾಯಿ ಎತ್ಕೊಟ್ರು ಅವರೇ. ಅದನ್ನು ತೊಗೊಂಡು ಕೊಟ್ಟವನಿಗೆ ಆ ಲೆಟ್ರು ಎಲ್ಲೋ ಇಟ್ಟಿದ್ದೀನಿ, ಅದು ಎಲ್ಲಿದೆ ಗೊತ್ತಿಲ್ಲ, ನನಗೂ ಇದಕ್ಕೂ ಸಂಬಂಧ ಇಲ್ಲ ಅಂಥೇಳಿ ಬರ್ಕೊಟ್ಟಿದ್ದಾನೆ. ಹಾಗೆ ಮಾಡಿ ಅದನ್ನು ಕ್ಲೋಸ್ ಮಾಡಿದ್ದಾಯಿತು. ಆಂಟಿ ಬಂದ್ಲು ಆಂಟಿ, ಆಂಟಿ ಬಂದ್ಲು ಆಂಟಿ, ಆಂಟಿ ತುಂಬ ತುಂಟಿ, ಆಂಟಿ ತುಂಬ ತುಂಟಿ. ಕಲಾ ಮಾಧ್ಯಮದ ಎಲ್ಲಾ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ತಪ್ಪದೇ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ನಿಮಗೆ ತುಂಬ ಧನ್ಯವಾದಗಳು. ಪುಸ್ತಕಗಳನ್ನು ಓದು ಮನಸ್ಸನ್ನು ಅರಳಿಸುತ್ತೆ, ಬುದ್ಧಿಯನ್ನು ಚುರುಕು ಮಾಡುತ್ತೆ, ಕಾಣದ ಹೊಸ ಲೋಕವನ್ನು ಪರಿಚಯಿಸುತ್ತೆ. ಹಾಗಾಗಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ. ಧನ್ಯವಾದ.